ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರಾಬ್ಲಮ್ ನಂಬರ್ 40 ಆಗಿತ್ತು. ನೆಕ್ಸ್ಟ್ ನೋಡ್ಕೊಳ್ಳಿ 41. ಇದಿದೆ 5 persons A, B, C, D and E are in queue of a shop. The problem is that A and E always together is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಯಾವ ಥರ ಮಾಡ್ಕೋಬೇಕು ಅಂದರೆ ಇಲ್ಲಿ ಕಾಂಬಿನೇಷನ್ ಕಾಂಬಿನೇಷನ್ ಐಡಿಯಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಕೋಬೇಕು. ಹೌದಾ? ಅಂದರೆ ನೋಡಿ ಇಲ್ಲಿ ಏನು ಕೊಟ್ಟಿರೋದು ಅಂದರೆ ಎ ಬಿ ಸಿ ಡಿ ಇ. ಹೌದಾ? ಟೋಟಲ್ 5 ಲೆಟರ್ಸ್ ಇದೆ. ಹೌದಾ? ಅದು 5 persons ಅಂತ ತೊಗೊತೀನಿ. ಹೌದಾ? ಟೋಟಲ್ ಅರೇಂಜ್ಮೆಂಟ್ ಏನು ಮಾಡ್ಬೋದು ಅಂದರೆ ಈಗ ಎನ್ ಆಫ್ ಎಸ್ ಅಂತ ಹೇಳಿದ್ರೆ 5 ಫ್ಯಾಕ್ಟೋರಿಯಲ್ ಅರೇಂಜ್ಮೆಂಟ್ ಮಾಡ್ಬೋದು ತಾನೆ. ಅಂದರೆ ಜೊತೆಗಲ್ಲಿ ಯಾವುದೂ ರಿಪೀಟ್ ಆಗಿಲ್ಲ. ಈಗೇನೋ ಲೆಟರ್ಸ್ ರಿಪೀಟೆಡ್ ಇತ್ತು ಅಂದರೆ ವರ್ಡ್ಸ್ ಒಳಗೆ ಏನು ಮಾಡ್ತಿದ್ವಿ ಅಂದರೆ ಡಿವೈಡಿಂಗ್ ಬೈ ಮತ್ತೆ ಅದು ಎಷ್ಟು ರಿಪೀಟ್ ಆಗಿರುತ್ತೆ ಅದನ್ನು ಮಾಡ್ತಾಯಿದ್ವಿ. ಹೌದಾ? ಹಾಗಾದ್ರೆ ಎನ್ ಆಫ್ ಎಸ್ 5 ಫ್ಯಾಕ್ಟೋರಿಯಲ್ ಬಂದುಬಿಡುತ್ತೆ. ನೆಕ್ಸ್ಟ್ ನೋಡಿ ಈಗ ಈವೆಂಟ್ ಏನಂತ ತೊಗೊತೀನಿ ಅಂದರೆ ಎ ಆ್ಯಂಡ್ ಇ ಆರ್ ಆಲ್ವೇಸ್ ಟುಗೆದರ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಈವೆಂಟ್ ಎ ಆ್ಯಂಡ್ ಇ ಆರ್ ಆಲ್ವೇಸ್ ಟುಗೆದರ್ ತೊಗೋಬೋದಲ್ಲ. ನೋಡಿ ಆಲ್ವೇಸ್ ಟುಗೆದರ್ ಅಂದರೆ ಇಲ್ಲಿ ಯಾವ ಥರ ಇರುತ್ತೆ ಅಂದರೆ ನೋಡಿ ಎ ಇನ ಒಟ್ಟಿಗೆ ಬರ್ಕೊಂಡ್ಬಿಡ್ತೀವಿ. ಉಳಿದಿರೋದು ಯಾವುದು ಬಿ ಸಿ ಡಿ. ನೋಡಿ ಈಗ ಎನ್ ಆಫ್ ಎನ ಯಾವ ಥರ ಬರಿತಾ ಇದ್ವಿ ಅಂದರೆ ಎ ಇನ ಎಷ್ಟು ಟೈಪ್ ಅರೇಂಜ್ ಮಾಡ್ಬೋದು ನಾವು, ಎ ಮತ್ತು ಇ ಎರಡಿದೆ ತಾನೆ, ಅದಕ್ಕೆ 2 ಫ್ಯಾಕ್ಟೋರಿಯಲ್ ಟೈಪ್ ಅರೇಂಜ್ ಮಾಡ್ಬೋದು ಅದನ್ನ. ಮತ್ತು ನೋಡಿ ಆಲ್ವೇಸ್ ಟುಗೆದರ್ ಅಂದರೆ ಅದು ಫಸ್ಟ್ ಪ್ಲೇಸಲ್ಲೇ ಬರಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದ್ರೂ ಬರ್ಬೋದು ತಾನೆ. ಹೌದಾ? ಆದರೆ ಇದನ್ನು 1 ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿರೋದನ್ನ 3 + 1 ಅಂದರೆ 4 ಬರುತ್ತೆ ತಾನೆ, ಅದಕ್ಕೆ ಇಂಟು 4 ಫ್ಯಾಕ್ಟೋರಿಯಲ್. ಇದು ಎನ್ ಆಫ್ ಎ ಆಯಿತು. ಅಂದರೆ ಪ್ರಾಬಿಲಿಟಿ ಏನು ಬರ್ತೀವಿ ದೇರ್ಫೋರ್ ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 5 ಫ್ಯಾಕ್ಟೋರಿಯಲ್. ಇದು ಸಿಂಪ್ಲಿಫೈ ಮಾಡಿ ಬರುತ್ತೆ. 2 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಬೈ 5 ಇಂಟು 4 ಫ್ಯಾಕ್ಟೋರಿಯಲ್ ಬರಿಬೋದಲ್ಲ. 4 ಕ್ಯಾನ್ಸಲ್ ಆಗ್ಬಿಟ್ಟು ಆನ್ಸರು 2/5 ಅಂದರೆ ಆಪ್ಷನ್ ಸಿ ಬರುತ್ತೆ. ಅಷ್ಟೇ, ಈಸಿ ಇದೆ. ನೋಡಿ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಐಡಿಯಾ ಗೊತ್ತಾಗಬೇಕಷ್ಟೇ. ಪರ್ಮಿಟೇಷನ್ ಐಡಿಯಾನ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಹೌದಾ? ಎನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆಲ್ ಅಟ್ ಎ ಟೈಮ್ ಇತ್ತು ಅಂದರೆ ಎನ್ ಫ್ಯಾಕ್ಟೋರಿಯಲ್ ಬೇಸಲ್ಲಿ ಅರೇಂಜ್ ಮಾಡ್ಬೋದು ಅಂತ ಹೇಳಿದ್ವಿ. ಸೇಮ್ ಇಲ್ಲಿಗ 5 ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ 5 ಅಟ್ ಎ ಟೈಮ್ ಅಂದರೆ 5 ಫ್ಯಾಕ್ಟೋರಿಯಲ್ ಬಂತು ಎನ್ ಆಫ್ ಎಸ್. ಇದರಲ್ಲಿ 2 ಆರ್ ಟುಗೆದರ್ ಅಂತ ಹೇಳಿದ್ದಾರೆ. ಹೌದಾ? ಈಗ ಎ ಇನ ಒಟ್ಟಿಗೆ ಬರ್ಕೊಂಡಿದ್ವಿ. ಮತ್ತು ಅದು ಯಾವ ಪ್ಲೇಸಲ್ಲಿ ಅದು ಬರ್ಬೋದು, ಫಸ್ಟ್ ಪ್ಲೇಸಲ್ಲೇ ಬರಬೇಕಂತೇನಿಲ್ಲ, ಹೇಗಾದ್ರೂ ಬರ್ಬೋದು. ಅದನ್ನು ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾಯಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ 42. ನೋಡ್ಕೊಳ್ಳಿ, ಇದಿದೆ 3 dice are thrown simultaneously. What is the probability of obtaining a total of 17 or 18 ಅಂತ ಹೇಳಿದ್ದಾರೆ. 17 ಬರಬೇಕು ಅಥವಾ 18 ಬರಬೇಕು. ಹೌದಾ? ಅದು ನೋಡಿ ಫಸ್ಟ್ 3 dice are thrown ಅಂತ ಹೇಳಿದ್ದಾರೆ ತಾನೆ. ಹಾಗಾದರೆ ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ ಅಂದರೆ 2 dice ಇತ್ತು ಅಂದರೆ 6 × 6 ಅಂದರೆ 36 ಬರಿತಾ ಇದ್ವಿ. 3 dice ಅಂದರೆ 6 × 6 × 6 ಅಲ್ಲ. ಹೌದಾ? 6 6 36 6 216 ಬರುತ್ತೆ. ಇದು ಎನ್ ಆಫ್ ಎಸ್ ಆಯಿತು. ನೋಡಿ ಈವೆಂಟ್ ಏನು ತಗೋಬೇಕು ನಾನು, ಸಮ್ ಆಫ್ ನಂಬರ್ಸ್ ಈಸ್ ಏನಂತ ಹೇಳಿರೋದು 17 ಆರ್ 18. 17 ಮತ್ತು 18 ಏನೇನು ಬರುತ್ತಲ್ಲ ಅದನ್ನು ಬರ್ಕೊತ ಹೋಗ್ಬೇಕು. ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಸಮ್ಮೆ 18 ಆಗುತ್ತೆ. 3 6 ತೊಗೊಂಡೆ ಅಂದರೆ 18 ಆಗುತ್ತೆ. ಹೌದಾ? ಅದಕ್ಕಿಂತ ಜಾಸ್ತಿ ಬರೋದಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ನಾವು ಬೇಕಾದ್ರೆ ಅಟ್ಲೀಸ್ಟ್ 17 ಅಂತಲೇ ಹೇಳ್ಬೋದು. ಗೊತ್ತಾ? ಇಲ್ಲಿ 17 ಅಥವಾ 17ಕ್ಕಿಂತ ಜಾಸ್ತಿ ಅಂದರೆ 18 ಇಸ್ ದ ಓನ್ಲಿ ಪಾಸಿಬಿಲಿಟಿ. ಹೌದಾ? ಈಗ 17 ಆರ್ 18 ಅಂದರೆ ಇಲ್ಲಿ ಏನೇನು ಬರ್ಬೋದು ನೋಡಿ. ನೋಡಿ 1 ಇಂದ ಏನೋ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ
ಒನ್ನು ಮತ್ತು ಇನ್ನು ಉಳಿದಿರೋದು ಎರಡೂ 6 ತೊಗೊಂಡ್ರೂ ಮ್ಯಾಕ್ಸಿಮಮ್ 13 ಇರೋದು, ಹೌದಾ. 1 ಇದ್ದಾಗ ಮ್ಯಾಕ್ಸಿಮಮ್ 13 ಬಂದುಬಿಡುತ್ತೆ, 2 ಇದ್ದಾಗ ಮ್ಯಾಕ್ಸಿಮಮ್ 14 ಬರುತ್ತೆ, 3 ಇದ್ದಾಗ ಮ್ಯಾಕ್ಸಿಮಮ್ 15 ಬರುತ್ತೆ, ಹೌದಾ. 4 ಇದ್ದಾಗ ಮ್ಯಾಕ್ಸಿಮಮ್ 16 ಬರುತ್ತೆ, ಹೌದಾ. 5 ಇದ್ದಾಗ ಬೇಕಾದ್ರೆ 17 ಬರುತ್ತೆ, ಹೌದಾ. ಅಂದರೆ 5, 6, 6 ಅಂತ ಹೋಗ್ಬೋದು, ಹೌದಾ. ನೆಕ್ಸ್ಟ್ ನೋಡಿ ಅದೇ ಥರ ಇನ್ನು ಏನೇನು ತೊಗೋಬೋದು ನಾವು. 6, 5, 6 ತೊಗೋಬೋದು, 6, 6, 5 ತೊಗೋಬೋದು, ಮತ್ತು 6, 6, 6 ತೊಗೋಬೋದು. ಬಟ್ ಇಷ್ಟು ಪಾಸಿಬಿಲಿಟಿ ಇದೆ ತಾನೆ, ಹೌದಾ. ನೋಡಿ 5, 6, 6, 6, 5, 6 ಟೋಟಲ್ ನಮಗೆ 17 ಅಥವಾ 18 ಬರಬೇಕು, ಹೌದಾ. ನೋಡಿ ಯಾವ್ದಾದ್ರು ಒಂದು ನಂಬರ್ 1 ಆಯಿತು ಅಂದರೆ ಮ್ಯಾಕ್ಸಿಮಮ್ 13 ಅಷ್ಟೇ ಬರೋದು, ಯಾಕಂದರೆ ಎರಡೂ 6 ತೊಗೊಂಡೆ ಅಂದರೆ 6 + 6 12, 12 + 1 ಅಂದರೆ 13, ಹೌದಾ. 13ಕ್ಕಿಂತ ಜಾಸ್ತಿ ಬರೋದಕ್ಕೆ ಚಾನ್ಸೇ ಇಲ್ಲ, ಯಾವ್ದಾದ್ರು ಒಂದು 1 ಆಗಿತ್ತು ಅಂದರೆ, ಹೌದಾ. ಅದೇ ಥರ ಯಾವ್ದಾದ್ರು ಒಂದು ನಂಬರು 2 ಆಗಿಬಿಡ್ತು ಅಂದರೆ ಮ್ಯಾಕ್ಸಿಮಮ್ 14 ಬರ್ಬೋದು ಅಷ್ಟೇ. ಆದರೆ ನಮಗಿಲ್ಲಿ ಏನಂತ ಹೇಳಿರೋದು, ಸಮ್ ಈಸ್ 17 ಆರ್ 18 ಅಂತ ಹೇಳಿದ್ದಾರೆ, 17 ಆರ್ 18 ಅಂತ ಹೇಳಿದ್ದಾರೆ, ಹೌದಾ. ಅದಕ್ಕೆ ನೆಕ್ಸ್ಟ್ ಏನಾದ್ರು 3 ಇತ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 15 ಬರುತ್ತೆ, 4 ಇತ್ತು ಅಂದರೆ ಮ್ಯಾಕ್ಸಿಮಮ್ 16 ಬರ್ತದೆ, ಹೌದಾ. 6 + 6 12, 12 + 4 ಅಂದರೆ 16. 5 ಇತ್ತು ಅಂದರೆ ಮ್ಯಾಕ್ಸಿಮಮ್ 17 ಬರುತ್ತೆ ತಾನೆ. ಈಗ 17 ಬರಬೇಕು ಅಂದರೆ ಅಲ್ಲಿ ಏನಿರಬೇಕು ನಮಗೆ 5, 6, 6 ಬರ್ಬೋದು, ಹೌದಾ. ಅದೇ ಥರ ನೋಡಿ ಇನ್ನು ಯಾವ ಪಾಸಿಬಿಲಿಟೀಸ್ ಇದೆ. 5, 6, 6ನೇ ಯಾವ ಥರ ಬರಿಬೋದು, 6, 5, 6 ಅಂತಲೂ ಬರಿಬೋದು, 6, 6, 5 ಅಂತಲೂ ಬರಿಬೋದು, ಹೌದಾ. 18 ಒಂದೇ ಒಂದು ಪಾಸಿಬಿಲಿಟಿ ಯಾವುದು ಅಂದರೆ 6, 6, 6 ಅಂದರೆ ಇಲ್ಲಿ ಟೋಟಲ್ಲು ಈ 4 ಪಾಸಿಬಿಲಿಟೀಸ್ ಅಷ್ಟೇ ಇರೋದು. ಅದಕ್ಕೆ ಇಲ್ಲಿ ಎನ್ ಆಫ್ ಎನ ಏನು ಬರ್ಕೊತೀನಿ ನಾನು, 4. ಅಂದರೆ ಪ್ರಾಬಿಲಿಟಿ ಆಫ್ ಎ ಕೇಳಿದರೆ ಡೈರೆಕ್ಟಾಗಿ ಬರಿಬೋದು. ದೇರ್ಫೋರ್ probability of A is equal to n of A by n of S, ಅಂದರೆ 4/216 ಬರುತ್ತೆ ಅಷ್ಟೇ. 4ಇಂದ ಡಿವೈಡ್ ಮಾಡಿದೆ ಅಂದರೆ 4 1s 454 ಅಂದರೆ 1/54 ಬರುತ್ತೆ. ಆಪ್ಷನ್ ಸಿ ಬರ್ತದೆ ಅಷ್ಟೇ, ಆಯ್ತಲ್ಲ. ಸೇಮ್ ಇದೇ ಥರದ್ದು 2 ಡೈಸ್ ಆರ್ ಥ್ರೋನ್ ಮಾಡ್ಕೊಂಡಿದ್ವಿ, ಇಲ್ಲಿ 3 ಡೈಸ್ ಆರ್ ಥ್ರೋನ್ ಇದೆ ಅಷ್ಟೇ, ಹೌದಾ. ನೆಕ್ಸ್ಟ್ ನೋಡಿ 43. A committee consists of 9 experts taken from 3 colleges A, B and C, of which 2 are from A, 3 are from B and 4 are from C, ಹೌದಾ. If 3 experts resigns, then the probability that they belong to different institutions is ಅಂತ ಹೇಳಿದ್ದಾರೆ, ಹೌದಾ. ಅಂದರೆ ಈಗ 9ಅಲ್ಲಿ 3 ರಿಸೈನ್ಸ್ ಅಂತ ಹೇಳಿದ್ದಾರೆ. ನಾವಿಲ್ಲಿ ಯಾವ್ದಾದ್ರು ಪ್ರಾಬಿಲಿಟಿ ಕಂಡುಹಿಡಬೇಕು, ಬಿಲಾಂಗ್ಸ್ ಟು ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್, ಹೌದಾ. ನೋಡಿ ಈಸಿ ಇದೆ ಇದು, ಈ ಥರ ಇದು ರೆಡ್ ಬಾಲ್ ವೈಟ್ ಬಾಲ್ ಮಾಡ್ತಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡ್ಬೋದು. ದ ಕಮಿಟಿ ಕನ್ಸಿಸ್ಟ್ ಆಫ್, ಇದು ಕಮಿಟಿ ಅಂತ ನೋಡಿ 9 ಎಕ್ಸ್ಪರ್ಟ್ಸ್, ಅದರಲ್ಲಿ ಏನಂತ ಹೇಳಿರೋದು 2 ಆರ್ ಫ್ರಮ್ ಎ, ಹೌದಾ. ನೆಕ್ಸ್ಟ್ 3 ಆರ್ ಫ್ರಮ್ ಬಿ, 4 ಫ್ರಮ್ ಸಿ, ಹೌದಾ. ಇದರೊಳಗೆ ಈಗ ಸೇಮು ಇದೇ ಥರ ನೋಡಿ ರೆಡ್ ವೈಟು ಬ್ಲೂ ಬಾಲ್ಸ್ ಇತ್ತು ಅಂದ್ಕೊಳ್ಳಿ. ಡ್ರಾಯಿಂಗ್ 3 balls ಸಚ್ ದಟ್ 1 is ರೆಡ್, 1 is ಬ್ಲ್ಯಾಕ್ ಆ್ಯಂಡ್ 1 is ಬ್ಲೂ, ಈ ಥರ ಹೇಳಿದಾಗ ಅಷ್ಟೇ ಇದು, ಆಯ್ತಲ್ಲ. ಇಲ್ಲಿ ಹಾಗಾದ್ರೆ ಇಲ್ಲಿ ಇದನ್ನು ಹೇಗೆ ಮಾಡ್ಕೊತೀನಿ ಅಂತ ಹೇಳಿದಾಗ ಇದರೊಳಗೆ 3 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಟೋಟಲ್ ಇರೋ 9 ತಾನೆ, ಹೌದಾ. ಹಾಗಾದ್ರೆ ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ 9C3 ಆಗುತ್ತೆ, ಹೌದಾ. ನೋಡಿ ಎನ್ ಆಫ್ ಎ ಕೇರ್ಫುಲ್ಲಾಗಿ ಬರೀಬೇಕು, ಹೌದಾ. ಏನಂತ ಹೇಳಿರೋದು ನಮಗೆ, ದೆನ್ ಫೈಂಡ್ ದ ಪ್ರಾಬಿಲಿಟಿ ಬಿಲಾಂಗ್ ಟು ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ ಅಂದರೆ ಎ ಇಂದ ಒಬ್ಬರು, ಬಿ ಇಂದ ಒಬ್ಬರು, ಸಿ ಇಂದ ಒಬ್ಬರು ಬರಬೇಕಂದ್ರೆ 2C1 ಇಂಟು 3C1 ಇಂಟು 4C1, ಹೌದಾ. ಇದು ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. ಅದೇ 4 P ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್, ಹೌದಾ. ಸಿಂಪ್ಲಿಫೈ ಮಾಡಬೇಕು, ಇದೆಷ್ಟು ಬರ್ಬೋದು 2 ಇಂಟು 3 ಇಂಟು 4 ಇದು, ಹೌದಾ. 4 3 12, 12 2 24 ಬರುತ್ತೆ ಎನ್ ಆಫ್ ಎ. ಎನ್ ಆಫ್ ಎಸ್ ಏನಾಗ್ಬೋದು
9 into 8 into 7 divided by 3 into 2 into 1. 3 ones are 3 threes, 2 ones are 2 fours. 3 fours are 12, 12 sevens are 84. 24 by 84 ಬರುತ್ತೆ ಅಷ್ಟೇ. 12 ಇಂದ ಡಿವೈಡ್ ಮಾಡಿ ಅಷ್ಟೇ. 12 2s are 12 sevens, ಅಂದರೆ ಆನ್ಸರು 2/7 ಬಂತು. ಹೌದಾ? ಸೇಮ್ ನಾವು ಬಾಲಿನ ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಲ್ಲ, ಅದೇ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಇದು ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಪ್ರಾಬ್ಲಮ್ ನಂಬರ್ 44. There are 6 positive and 8 negative numbers. 4 numbers are chosen at random and multiplied. The probability that a product is a positive number is ಅಂತ ಹೇಳಿದೆ. ಹೌದಾ? ನೋಡಿ, ಇದನ್ನು ಸೇಮ್ ಐಡಿಯಾನೇ ಯೂಸ್ ಮಾಡಬೇಕು. ಅದರಲ್ಲಿ ಎಷ್ಟು ಪಾಸಿಬಿಲಿಟಿ ಬರುತ್ತೆ ಅಷ್ಟನ್ನು ಥಿಂಕ್ ಮಾಡಬೇಕು. ಹೌದಾ? ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಟೋಟಲು 6 ಪಾಸಿಟಿವ್ ನಂಬರ್ಸ್ ಇದೆ, 8 ನೆಗೆಟಿವ್. ಹೌದಾ? ಹಾಗಾದರೆ ಎನ್ ಆಫ್ ಎಸ್ ಏನಾಗುತ್ತೆ? ಟೋಟಲ್ ನಾವು ಎಷ್ಟು ನಂಬರ್ನ ಚೂಸ್ ಮಾಡಬೇಕು? 4 ನಂಬರ್ಸ್ ಆರ್ ಚೂಸನ್ ಅಟ್ ರ್ಯಾಂಡಮ್. ಹಾಗಾದರೆ ಟೋಟಲ್ 6 + 8 ಅಂದರೆ 14ಅಲ್ಲಿ 4ನ ಚೂಸ್ ಮಾಡಬೇಕು. ಅಂದರೆ ಎನ್ ಆಫ್ ಎಸ್ 14C 4 ಬಂದ್ಬಿಡುತ್ತೆ. ದ ಪ್ರಾಬಬಿಲಿಟಿ ದಟ್ ದ ಪ್ರಾಡಕ್ಟ್ ಈಸ್ ಎ ಪಾಸಿಟಿವ್ ನಂಬರ್. ಹೌದಾ? ಹಾಗಾದ್ರೆ ನೋಡಿ, ಈಗ ಏನಂತ ಹೇಳ್ತೀನಿ ಅಂದರೆ, ಪ್ರಾಡಕ್ಟ್ ಈಸ್ ಎ ಪಾಸಿಟಿವ್ ನಂಬರ್. ನೋಡಿ, ಪಾಸಿಟಿವ್ ನಂಬರ್ ಆಗಬೇಕು ಅಂದರೆ ಇಲ್ಲಿ ಏನೇನು ಪಾಸಿಬಲ್ ಇದೆ? 4 ಪಾಸಿಟಿವ್ ನಂಬರ್ಸ್ ತಗೋಬೋದು. ಯಾಕಂದರೆ ಪಾಸಿಟಿವ್ ಇಂಟು ಪಾಸಿಟಿವ್ ಇಂಟು ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಪಾಸಿಟಿವೇ ಬರುತ್ತೆ. ಅಥವಾ 4 ನೆಗೆಟಿವ್ನು ತಗೋಬೋದು. ಹೌದಾ? ಯಾಕಂದರೆ ನೆಗೆಟಿವ್ ಇಂಟು ನೆಗೆಟಿವ್ ಇಂಟು ನೆಗೆಟಿವ್ ಇಂಟು ನೆಗೆಟಿವ್ ಅಂದ್ರೂ ಪಾಸಿಟಿವೇ ಬರುತ್ತೆ. ಹೌದಾ? ಆರ್ ಇನ್ನೇನಾದ್ರು ಪಾಸಿಬಲ್ ಇದನ್ನು 2 ಪಾಸಿಟಿವ್ 2 ನೆಗೆಟಿವ್ ತಗೋಬೋದು. ಹೌದಾ? 2 ಪಾಸಿಟಿವ್ 2 ನೆಗೆಟಿವ್. ನೋಡಿ, ಇಷ್ಟು ಬಿಟ್ಟು ಇನ್ಯಾವುದೂ ಪಾಸಿಬಲ್ ಇಲ್ಲ ಅಲ್ಲಿ. ಅಂದರೆ ಇಲ್ಲೂ ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಪಾಸಿಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಅಂದರೆ ನೆಗೆಟಿವ್ ಬರುತ್ತೆ. ಹೌದಾ? ಹಾಗೆ ನೋಡಿ, ಇದರೊಳಗೆ ದಟ್ ಇಂಪ್ಲೈಸ್ ಎನ್ ಆಫ್ ಎನ ಏನೇನು ಬರೀಬೋದು? 4 ಪಾಸಿಟಿವ್ ಅಂದರೆ 6ಅಲ್ಲಿ 4 ಸೆಲೆಕ್ಟ್ ಮಾಡಬೇಕು ತಾನೆ, 6C4 ಬರುತ್ತೆ. ಪ್ಲಸ್ 4 ನೆಗೆಟಿವ್ ತಗೋಬೋದು, ಅಂದರೆ 8C4 ಬರುತ್ತೆ. 2 ಪಾಸಿಟಿವ್ 2 ನೆಗೆಟಿವ್ ಅಂದರೆ 6C2 ಇಂಟು 8C2. ಹೌದಾ? ಇದು ಎನ್ ಆಫ್ ಎ ಬರುತ್ತೆ. ಹೌದಾ? ನೋಡಿ, ಎನ್ ಆಫ್ ಎಸ್ ಗೊತ್ತಾಯಿತು, ಎನ್ ಆಫ್ ಎ ಗೊತ್ತಾಯಿತು. ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಇದನ್ನ ಅರೇಂಜ್ ಮಾಡ್ಕೊಂಬಿಡಿ, ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಈಸಿ ಇದೆ. ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ನೋಡಿ, 14C4 ಅಂದರೆ 14 ಇಂಟು 13 ಇಂಟು 12 ಇಂಟು 11 ಬೈ 4 ಇಂಟು 3 ಇಂಟು 2 ಇಂಟು 1. ಹೌದಾ? 4 3s are 12, 12 ಕ್ಯಾನ್ಸಲ್ ಆಯಿತು. 2 1s are 2 7. ಹೌದಾ? 7 ಇಂಟು 13 ಇಂಟು 11 ಮಾಡ್ಕೋಬೇಕು. ಎಷ್ಟು ಬರ್ಬೋದು? 7 ಇಂಟು 13 ಇಂಟು 11. ಹೌದಾ? 19 ಇಂಟು 11 ಅಷ್ಟೇ. ಅದು ಅಂದರೆ 1001 ಬರುತ್ತೆ. ಹೌದಾ? ಇದು ಎನ್ ಆಫ್ ಎಸ್ ಆಯಿತು. ನೋಡಿ, ಎನ್ ಆಫ್ ಎನ ಸಿಂಪ್ಲಿಫೈ ಮಾಡ್ಬೋತಾನೆ. 6C4 ಅಂತ ಹೇಳಿದ್ರೆ 6 ಇಂಟು 5 ಇಂಟು 4 ಇಂಟು 3 ಬೈ 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 8C4 ಅಂದರೆ 8 ಇಂಟು 7 ಇಂಟು 6 ಇಂಟು 5 ಬೈ 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 6C2 ಅಂದರೆ 6 ಇಂಟು 5 ಬೈ 2 ಇಂಟು 1 ಇಂಟು 8C2 ಅಂದರೆ 8 ಇಂಟು 7 ಬೈ 2 ಇಂಟು 1. ಹೌದಾ? ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಬರುತ್ತೆ. 3 2s are 6 6 ಕ್ಯಾನ್ಸಲ್,
4 4 ಕ್ಯಾನ್ಸಲ್ ಅಂದರೆ 15 ಬರ್ತಾ ಇದೆ ಪ್ಲಸ್ 3 2s are 6 6 ಕ್ಯಾನ್ಸಲ್ 4 1s are 4 2s are 5 2s are 10 10 into 7 ಅಂದರೆ 70 ಬಂತು 2 1s are 2 3s are ಹೌದಾ 2 1s are 2 4s are 5 4s are 20 20 into 3 ಅಂದರೆ 60 60 into 7 ಅಂದರೆ 420 ಹೌದಾ ಇಷ್ಟು ಆ್ಯಡ್ ಮಾಡಿದ್ವಿ ಅಂದರೆ 505 ಬರ್ತಾ ಇದೆ ಹೌದಾ ದೇರ್ಫೋರ್ ಪಿ ಆಫ್ ಎ ಏನು ಬರುತ್ತೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ 505 ಬೈ 1000 ಒಂದು ಆಪ್ಷನ್ ಎ ಬರುತ್ತೆ ಆಯ್ತಲ್ಲ ಅದೇ ನೋಡಿ ಈಸಿ ಇದೆ ಪ್ರೀವಿಯಸ್ ಪ್ರಾಬ್ಲಮ್ ಮತ್ತು ಇದು ಸೇಮ್ ಐಡಿಯಾನೇ ಥಿಂಕ್ ಮಾಡಬೇಕು ಆದರೆ ಈವೆಂಟ್ ಬರ್ಕೋಬೇಕಾದ್ರೆ ಗೊತ್ತಾಗಬೇಕು ಪ್ರಾಡಕ್ಟ್ ಈಸ್ ಪಾಸಿಟಿವ್ ಅಂದರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟು ಬರೀಬೇಕು 4 ಪಾಸಿಟಿವ್ ನಂಬರ್ಸ್ ತೊಗೊಂಡ್ರೆ ಪಾಸಿಟಿವ್ ಬರುತ್ತೆ 4 ನೆಗೆಟಿವ್ ನಂಬರ್ಸ್ ತೊಗೊಂಡ್ರೆ ಪಾಸಿಟಿವ್ ಬರುತ್ತೆ 2 ನೆಗೆಟಿವ್ 2 ಪಾಸಿಟಿವ್ ತೊಗೊಂಡ್ರೂ ಪಾಸಿಟಿವ್ ಬರುತ್ತೆ ಅಷ್ಟೇ ಹೌದಾ ಅದನ್ನ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಬಂದ್ಬಿಡುತ್ತೆ ನೆಕ್ಸ್ಟ್ ನೋಡ್ಕೊಳ್ಳಿ 45 3 athletes A, B and C participate in a race competition ಹೌದಾ 3 athletes ಅಂತ ಹೇಳಿದ್ದಾರೆ A, B and C participate in a race competition. The probability of winning A and winning B is twice of winning C. Then the probability that the race win by A or B is ಅಂತ ಹೇಳಿದ್ದಾರೆ ಹೌದಾ ನೋಡಿ ಇದೆ ಪ್ರಾಬಿಲಿಟಿ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಪಿ ಆಫ್ ಎ ಆರ್ ಬಿ ಹೌದಾ ಇಂಡಿಪೆಂಡೆಂಟ್ ಇವೆಂಟ್ಸ್ ಅದು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ಬೋದು ನೋಡಿ ಈಗ ಹೇಗೆ ಬರ್ಕೊತೀನಿ ಅಂತೇಳಿ ಇಲ್ಲಿ ಏನು ಕೊಟ್ಟಿರೋದು ಗಿವನ್ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಎ ಅದನ್ನ ಪಿ ಆಫ್ ಎ ಅಂದ್ಕೊಳ್ಳಿ ಆ್ಯಂಡ್ ವಿನ್ನಿಂಗ್ ಬಿ ಈಸ್ ಟ್ವೈಸ್ ಆಫ್ ವಿನ್ನಿಂಗ್ ಸಿ ಅಂತ ಹೇಳಿದೆ ಹೌದಾ ಅಂದರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಸ್ ಈಕ್ವಲ್ ಟು 2 ಇಂಟು ಪಿ ಆಫ್ ಸಿ ಇದು ಕೊಟ್ಟಿದ್ದಾರೆ ತಾನೆ ಮತ್ತು ನೋಡಿ ರೇಸಲ್ಲಿರೋದು 3 ಜನ ಎ ಬಿ ಆ್ಯಂಡ್ ಸಿ ಅಷ್ಟೇ ಇರೋದು ಹೌದಾ ಹಾಗಾದರೆ ಆಬ್ವಿಯಸ್ಲಿ 3 ಜನದ ಪ್ರಾಬಬಿಲಿಟಿ ಆ್ಯಡ್ ಮಾಡಿದ್ವಿ ಅಂದರೆ ನಮಗೆ 1 ಬರಲೇಬೇಕು ಯಾಕೆಂದರೆ ಪ್ರಾಬಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ ಆಲ್ವೇಸ್ 1 ಗೊತ್ತಿದೆ ತಾನೆ ಅದಕ್ಕೆ ವಿ ನೋ ದಟ್ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಈಸ್ ಆಲ್ವೇಸ್ ಇಸ್ ಈಕ್ವಲ್ ಟು 1 ಹೌದಾ ಇದನ್ನು ಯೂಸ್ ಮಾಡಿಕೊಂಡು ಪಿ ಆಫ್ ಎ ಪಿ ಆಫ್ ಬಿ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀವಿ ನೋಡಿ 1 ಮತ್ತು 2 ಯೂಸ್ ಮಾಡಿ ಇದು ನೋಡಿ ಎಲ್ಲೆಲ್ಲಿ ಪಿ ಆಫ್ ಎ ಇದೆ ಅಲ್ಲಿ 2 ಇಂಟು ಪಿ ಆಫ್ ಸಿ ಬರ್ಕೊಂಡೆ ಪಿ ಆಫ್ ಬಿ ಬದಲಿನೂ 2 ಇಂಟು ಪಿ ಆಫ್ ಸಿ ಬರ್ತೀನಿ ಇದು ಪಿ ಆಫ್ ಸಿ ದಟ್ ಈಸ್ ಈಕ್ವಲ್ ಟು 1 ಅಂದರೆ 5 ಇಂಟು ಪಿ ಆಫ್ ಸಿ ಈಸ್ ಈಕ್ವಲ್ ಟು 1 ಬಂತು ಅಂದರೆ ಪಿ ಆಫ್ ಸಿ ಎಷ್ಟು ಬರ್ತಾರೆ 1/5 ಎಷ್ಟು ಬರುತ್ತೆ ತಾನೆ ಹಾಗಾದ್ರೆ ನೋಡಿ ನಾವು ಪಿ ಆಫ್ ಎ ಮತ್ತು ಪಿ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ ಪಿ ಆಫ್ ಎ ಅಂದರೆ 2 ಇಂಟು ಪಿ ಆಫ್ ಸಿ ಬರುತ್ತೆ ಅಂದರೆ 2 ಇಂಟು 1/5 2 ಇಂಟು 1/5 ಅಂದರೆ 2/5 ಬಂತು ಹೌದಾ ಸಿಮಿಲರ್ಲಿ ಪಿ ಆಫ್ ಬಿನೂ ಕಂಡುಹಿಡಿಬೋದಲ್ಲ ನಾವು ಪಿ ಆಫ್ ಬಿ ಅಂದರೆ ಏನು ಬರುತ್ತೆ 2 ಇಂಟು ಪಿ ಆಫ್ ಸಿ ಅಂದರೆ ಇದನ್ನು 2 ಇಂಟು 1/5 ದಟ್ ಈಸ್ ಈಕ್ವಲ್ ಟು 2/5 ಹೌದಾ ಈಸಿ ಇದೆ ಪ್ರಾಬಿಲಿಟಿ ಆಫ್ ಏನಂತ ಹೇಳಿದ್ವಿ ರೇಸ್ ಈಸ್ ವಿನ್ ಬೈ ಎ ಆರ್ ಬಿ ಹೌದಾ ರೇಸ್ ಈಸ್ ವಿನ್ ಬೈ ಎ ಆರ್ ಬಿ ಈಸ್ ಈಕ್ವಲ್ ಟು ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಇದು ಆ್ಯಕ್ಚುಲಿ ಪಿ ಆಫ್ ಎ ಯೂನಿಯನ್ ಬಿ ಅಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಇಬ್ಬರು ವಿನ್ ಆಗೋಕ್ಕಂತೂ ಚಾನ್ಸ್ ಇಲ್ಲ ಅದಕ್ಕೆ ಇದಂತೂ 0 ಆಗಿಬಿಡುತ್ತೆ ಅದು 0 ಆಯಿತು ಅಂದರೆ ಆನ್ಸರು 2/5 ಪ್ಲಸ್ 2/5 ಮೈನಸ್ 0 ಅಂದರೆ ಆನ್ಸರು 4/5 ಬರುತ್ತೆ ಆಪ್ಷನ್ ಸಿ ಬರುತ್ತೆ ಆಯ್ತಲ್ಲ ಈಸಿದೆ ನೆಕ್ಸ್ಟ್ ಒಂದು 46 A and B throw 2 dice. If A throws 8, the probability that B will throw a higher number is ಅಂತ ಹೇಳಿದ್ದಾರೆ ಅಂದರೆ ನೋಡಿ ಇದು ಈಸಿ ಇದೆ ಅಂದರೆ ಮೋರ್ ದ್ಯಾನ್ 8 ಇರೋವಂಥದ್ದು ಪ್ರಾಬಬಿಲಿಟಿ ಕಂಡುಹಿಡಿಬೇಕಷ್ಟೆ ಹೌದಾ
ಮೋರ್ ದ್ಯಾನ್ 8 ಪ್ರಾಲಿಟಿ ಕಂಡು ಹಿಡ್ಕೊಂಡ್ಬಿಟ್ರೆ ಆಗೋದು. ಯಾಕಂದರೆ ಎ ಥ್ರೋಸ್ 8 ಅಂತ ಹೇಳಿದ್ದಾರೆ. ದ ಪ್ರಾಲಿ ದಟ್ ಬಿ ವಿಲ್ ಥ್ರೋ ಎ ಹೈಯರ್ ನಂಬರ್ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ನೋಡಿ ಇಲ್ಲಿ ಬಿನ ಏನಂತ ತೊಗೊತೀವಿ ಅಂದರೆ ಸಮ್ ಆಫ್ ನಂಬರ್ಸ್ ಈಸ್ ಗ್ರೇಟರ್ ದ್ಯಾನ್ 8. ಈಸ್ ಗ್ರೇಟರ್ ದ್ಯಾನ್ 8 ಅಂದರೆ ಏನೇನು ಬರ್ಬೋದು? 9, 10, 11 ಮತ್ತು 12 ಇಷ್ಟು ಪಾಸಿಬಿಲಿಟಿ ಇದೆ ತಾನೆ? ಹೌದಾ? ಹಾಗಾದರೆ ಬಿಗೆ ಏನೇನು ಬರ್ಕೊತೀವಿ? 9, 10, 11, 12 ಬರ್ಬೋದು. 1 ಜೊತೆಗೆ ಮ್ಯಾಕ್ಸಿಮಮ್ 7 ಬರುತ್ತೆ, ಅದಕ್ಕೆ 1 ತೊಗೊಳಕ್ಕೆ ಬರೋಲ್ಲ. 2 ಜೊತೆಗೆ ಮ್ಯಾಕ್ಸಿಮಮ್ 8 ಬರುತ್ತೆ ನೋಡಿ. 3 ಜೊತೆ 9 ಬರುತ್ತೆ, 3, 6 1 ಬರುತ್ತೆ ನೋಡಿ. 4 ಜೊತೆಗೆ ಏನೇನು ತೊಗೋಬೋದು ಅಂದರೆ 4, 5 ಬರುತ್ತೆ, 4, 6 ಯಾಕಂದರೆ 10 ತೊಗೋಬೋದಲ್ಲ. 5 ಜೊತೆಗೆ ಏನೇನು ತೊಗೋಬೋದು? 5, 4, 5, 5, 5, 6 ಹೌದಾ? 6 ಜೊತೆ ನೋಡಿ 6, 3, 6, 4, 6, 5, 6, 6 ಇಷ್ಟು ಪಾಸಿಬಿಲಿಟೀಸ್ ಇದೆ. ಹಾಗಾದ್ರೆ ಎನ್ ಆಫ್ ಬಿ ಎಷ್ಟು ಬರ್ತಾ ಇದೆ? 1, 2, 3, 4, 5, 6, 7, 8, 9, 10 ಬರುತ್ತೆ. ಎನ್ ಆಫ್ ಬಿ 10 ಬರ್ತದೆ ತಾನೆ? ದೇರ್ಫೋರ್ ಪಿ ಆಫ್ ಬಿ ಅಂತ ಹೇಳಿದ್ರೆ ಇಲ್ಲಿ ಏನು ಕಂಡುಹಿಡಿಬೋದು? ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್. 2 ಡೈಸ್ ಆರ್ ಥ್ರೋನ್ ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ 36 ಎಲಿಮೆಂಟ್ಸ್ ಬರುತ್ತೆ. ಅದು 2 ಇಂದ ಡಿವೈಡ್ ಮಾಡ್ಕೊಂಡ್ವಿ ಅಂದರೆ 5/18 ಹೌದಾ? ಅದು ಆಪ್ಷನ್ ಎ ಬರುತ್ತೆ ಅಷ್ಟೇ. ಗೊತ್ತಾಯ್ತಲ್ಲ? ಈಸಿ ಇದೆ. ನೆಕ್ಸ್ಟ್ ನೋಡಿ, $47 A and B tosses a coin alternatively on the understanding that the first who obtain tail wins. If A starts, what is his chance of winning ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇದು ಕೇರ್ಫುಲ್ಲಾಗಿ ಮಾಡಬೇಕಷ್ಟೇ. ಎ ಸ್ಟಾರ್ಟ್ಸ್ ಅಂದರೆ ಫಸ್ಟ್ ಯಾರು ಟೇಲ್ನ ಮಾಡ್ಕೊತಾರೆ ಅವ್ರು ವಿನ್ ಆಗ್ತಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡಿ, ಎಗೆ ಏನೇನು ಬರ್ಬೋದು? ಫಸ್ಟಿಗೆ ಟೇಲ್ ಬಂತು ಅಂದರೆ ಅಲ್ಲಿ ಮುಗೀತು. ಹೌದಾ? ಎ ವಿನ್ಸ್ ಅಂತೇಳಿ. ಯಾಕಂದ್ರೆ ನೋಡಿ, ಎ ಆ್ಯಂಡ್ ಬಿ ಟಾಸಸ್ ಎ ಕಾಯಿನ್ಸ್ ಆಲ್ಟರ್ನೇಟಿವ್ಲಿ ಅಂತ ಹೇಳಿದ್ದಾರೆ. ಇಫ್ ಎ ಸ್ಟಾರ್ಟ್ಸ್, ವಾಟ್ ಈಸ್ ಹಿಸ್ ಚಾನ್ಸ್ ಆಫ್ ವಿನ್ನಿಂಗ್ ಅಂತ ಹೇಳಿದ್ದಾರೆ. ವಿನ್ ಆಗಬೇಕು ಅಂದರೆ ಹೂ ಅಬ್ಟೈನ್ ಟೇಲ್. ಹೌದಾ? ನೋಡಿ, ಎಗೆ ಟೇಲ್ ಬರಲಿಲ್ಲ ಅಂದ್ಕೊಳ್ಳಿ, ಎಗೆ ಹೆಡ್ ಬಂತು ಅಂದರೆ ಮತ್ತು ಬಿಗೆ ಟೇಲ್ ಬರಬಾರ್ದು. ಬಿಗೆ ಟೇಲ್ ಬಂತು ಅಂದರೆ ಬಿ ವಿನ್ ಆಗಿಬಿಡುತ್ತೆ. ಯಾಕೆ? ಬಿಗೂ ಹೆಡ್ ಬರಬೇಕು, ಟಿಗೆ ಟೇಲ್ ಬರಬೇಕು, ಹೆಡ್ ಟೇಲ್ ಬರ್ಬೋದು. ಇದೇ ಥರ ಏನೇನು ಬರ್ಬೋದು ನಮಗೆ? ಹೆಡ್ 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 ಹೆಡ್, ಎಗೆ ಹೆಡ್, ಬಿಗೆ ಹೆಡ್, ಮತ್ತೆ ಎಗೆ ಹೆಡ್, ಮತ್ತೆ ಬಿಗೆ ಹೆಡ್, ಮತ್ತು ಟೇಲ್ ಬರ್ಬೋದು. ಹೌದಾ? ಈ ಥರ ಬರ್ತಾ ಹೋಗ್ಬೋದು ಅಷ್ಟೇ. ಈ ಥರ ಅಪ್ ಟು ಇನ್ಫೈನೈಟ್ ಬರ್ಬೋದು. ಹೌದಾ? ಅದು ನೋಡಿ, ಪ್ರಾಲಿಟಿ ಆಫ್ ಎ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಈಸಿ ಇದೆ. ಪ್ರಾಲಿಟಿ ಆಫ್ ಟೇಲು ಪ್ಲಸ್ ಇದು ಪ್ರಾಲಿಟಿ ಆಫ್ ಹೆಡ್ ಟೇಲು ಪ್ಲಸ್ ಪ್ರಾಲಿಟಿ ಆಫ್ 4 ಹೆಡ್ಸ್ ಆ್ಯಂಡ್ 1 ಟೇಲು. ಈ ಥರ ಬರ್ತಾ ಹೋಗ್ತಾ ನಾವು ಅಪ್ ಟು ಇನ್ಫೈನೈಟ್ ತನಕ ಹೋಗ್ಬೋದು. ನೋಡಿ, ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಪ್ರಾಬಿಲಿಟಿ ಆಫ್ ಟೇಲ್ ಅಂದರೆ ಹಾಫ್ ಬರುತ್ತಲ್ಲ, ಇದು ಪ್ರಾಲಿಟಿ ಆಫ್ ಹೆಡ್ಡು ಹಾಫೇ ಇದೆ. ಇದು ಅಷ್ಟೇ 1/2 ಇಂಟು 1/2 ಇಂಟು 1/2 ಇಂಟು 1/2 ಇಂಟು ಪ್ರಾಲಿಟಿ ಆಫ್ ಟೇಲು 1/2 ಬರುತ್ತೆ. ಹೌದಾ? ಹಾಗಾದ್ರೆ ಇದೇನು ಬರ್ಬೋದು ನೋಡಿ, 1/2 ಪ್ಲಸ್ 1/2 ಕ್ಯೂಬ್ ಪ್ಲಸ್ 1/2 ಪವರ್ 5 ಆ್ಯಂಡ್ ಸೊ ಆನ್. ನೋಡಿ, ಇದು ಜಿ ಪಿ ಎಲ್ ಇದೆ ಅಲ್ಲ? ಹೌದಾ? ಜಿ ಪಿ ಎಲ್ ಇದೆ ಅಂದರೆ ಎಸ್ ಇನ್ಫಿನಿಟಿ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಆಯ್ತು. ಈ ಜಿ ಪಿ ಎಲ್ ಇದೆ ನಮಗೆ. ಎಸ್ ಇನ್ಫಿನಿಟಿ ಅಂದರೆ ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಹೌದಾ? ಅದನ್ನ ಯೂಸ್ ಮಾಡಿ ಬರುತ್ತೆ. ನೋಡಿ, ಎ ಅಂದರೆ 1/2 ಡಿವೈಡೆಡ್ ಬೈ 1 ಮೈನಸ್ ಆರ್ ಅಂದರೆ 1/2 ಸ್ಕ್ವೇರ್. ಹೌದಾ? ಹಾಗಾದ್ರೆ ಇದು 1/2 ಡಿವೈಡೆಡ್ ಬೈ 1 ಮೈನಸ್ 1/4, 1/2 ಇಂಟು 4/3 ಬರುತ್ತಲ್ಲ. ಒಂದು ಆನ್ಸರು 2/3. ಒಂದು ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ?
ನೋಡಿ ಈ ಥರ ಇನ್ಫೈನೈಟ್ ಇರೋವಂಥದ್ದು ಕೇಳ್ಬೋದು. ಇನ್ಫೈನೈಟ್ ಇದೆ ಅಂದರೆ ಅಲ್ಲಿ ಏನು ಐಡಿಯಾ ಗೊತ್ತಿರಲಿ ಅಂದರೆ ಎಸ್ ಇನ್ಫಿನಿಟಿ ಯೂಸ್ ಆಗಿಬಿಡುತ್ತೆ. ಎಸ್ ಇನ್ಫಿನಿಟಿ ಅಂದರೆ ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಇದನ್ನು ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ 48. Two coins and a die are tossed. The probability that both coins falls head and die shows a 3 or 6 is ಅಂತ ಹೇಳಿದ್ದಾರೆ. ಹೌದಾ? ಸ್ಯಾಂಪಲ್ ಸ್ಪೇಸ್ ಕಂಪ್ಲೀಟ್ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು. 2 ಕಾಯಿನ್ಸ್ ಆ್ಯಂಡ್ ಅ ಡೈ ಆರ್ ಟಾಸ್ಡ್ ಅಂತ ಹೇಳಿದ್ದಾರೆ. ಹೌದಾ? 2 ಕಾಯಿನ್ಸ್ ಟಾಸ್ ಮಾಡಿದಾಗ ಆ್ಯಕ್ಚುಲಿ 4 ಬರ್ತದೆ. ಹೆಡ್. ಹೌದಾ? ಹೆಡ್ ಟೇಲ್ ಈ ಥರ ಬರ್ತಾ ಹೋಗುತ್ತೆ ನೋಡಿ. ಅಷ್ಟು ಸ್ಯಾಂಪಲ್ ಸ್ಪೇಸ್ನ ಬರ್ಕೊತೀನಿ, ಈಸಿ ಇದೆ. ಏನೇನು ಬರಿಬೋದು ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ ಹೆಡ್ ಬಂದಾಗ 1 ಬರ್ಬೋದು. ಹೌದಾ? ಅಥವಾ ಹೆಡ್ 2 ಬರ್ಬೋದು. ಇದೇ ಥರ ಹೆಡ್ 3, ಹೆಡ್ 4, ಹೆಡ್ 5, ಹೆಡ್ 6. ಹೌದಾ? ಇನ್ನು ಕಾಯಿನ್ಸಲ್ಲಿ ಏನೇನು ಚೇಂಜ್ ಆಗ್ಬೋದು, ಹೆಡ್ ಟೇಲ್ ಬರ್ಬೋದು. ಆಗ ಡೈಸಲ್ಲಿ 1, ಈ ಥರ ಹೆಡ್ ಟೇಲ್ 2, ಹೀಗೆ ಲಾಸ್ಟಿಗೆ ಹೆಡ್ ಟೇಲ್ 6 ಬರ್ಬೋದು. ನೆಕ್ಸ್ಟ್ ಸೇಮು ಫಸ್ಟಿಗೆ ಟೇಲು, ನೆಕ್ಸ್ಟ್ ಹೆಡ್ ಬರ್ಬೋದು. ಹೌದಾ? ಟೇಲ್ ಹೆಡ್ 1, ಟೇಲ್ ಹೆಡ್ 2 ಅಪ್ ಟು ಟೇಲ್ ಹೆಡ್ 6 ಬರುತ್ತೆ. ನೆಕ್ಸ್ಟ್ ಸೇಮು ಟೇಲ್ 1, ಟೇಲ್ 2, ಈ ಥರ ಅಪ್ ಟು ಟೇಲ್ 6 ಬರುತ್ತೆ. ಹಾಗಾದರೆ ಎನ್ ಆಫ್ ಎಸ್ ಆ್ಯಕ್ಚುಲಿ ಎಷ್ಟು ಬರುತ್ತೆ ಅಂದರೆ ನೋಡಿ 4 ರೋಸ್ ಇದೆ, 6 ಕಾಲಮ್ಸ್ ಇದೆ ಅಂದರೆ 6 4s 24 ಬರುತ್ತೆ. ಅಥವಾ 2 × 2 × 6 ಅಂತಲೂ ತೊಗೋಬೋದು. 1 ಕಾಯಿನಲ್ಲಿ 2 ಪಾಸಿಬಿಲಿಟಿ, ಇನ್ನೊಂದು ಕಾಯಿನಲ್ಲೂ 2 ಪಾಸಿಬಿಲಿಟಿ, ಡೈಸಲ್ಲಿ 6. 2 × 2 × 6 ಅಂದ್ರೂ 24 ಡೈರೆಕ್ಟಾಗಿ ಬರುತ್ತೆ. ಇದು ಎನ್ ಆಫ್ ಎಸ್ ಆಯ್ತು. ಹೌದಾ? ನೆಕ್ಸ್ಟ್ ನೋಡಿ ಏನು ಕೇಳಿರೋದು, ದ ಪ್ರಾಬಬಿಲಿಟಿ ದಟ್ ಬೋತ್ ಕಾಯಿನ್ಸ್ ಫಾಲ್ಸ್ ಹೆಡ್ ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಎರಡರಲ್ಲೂ ಹೆಡ್ ಇರಬೇಕು ತಾನೆ. ಅದರಲ್ಲಿ ಏನೇನು ಬರ್ಬೋದು, ಹೆಡ್ ಇರಲೇಬೇಕು. ಜೊತೆಗೆ ಡೈಶ್ ಶೋಸ್ 3 or 6 ಅಂತ ಹೇಳಿದ್ರು. 3 ಆದರೂ ಬರ್ಬೋದು ಅಥವಾ 6 ಆದರೂ ಬರ್ಬೋದು. ಹಾಗಾದರೆ ಎನ್ ಆಫ್ ಎ ಎಷ್ಟಾಗ್ಬಿಡುತ್ತೆ, 2. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಎ ಏನು ಬರೀಬೋದು, ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂದರೆ 2/24 ಅಂತ ಹೇಳಿದ್ರೆ 1/12 ಬರುತ್ತೆ. ಅಂದರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ, ಈಸಿನಾ? ನೆಕ್ಸ್ಟ್ ಒಂದು ನೋಡಿ 49. Cards are drawn one after another till an ace is obtained. The probability of not getting ace in first 26 cards is ಅಂತ ಹೇಳಿದ್ದಾರೆ. ನೋಡಿ ಕೇರ್ಫುಲ್ಲಾಗಿ ಮಾಡ್ಕೋಬೇಕಿದೆ. ಅಂದರೆ 26 ಕಾರ್ಡ್ನ ಡ್ರಾ ಮಾಡಿದಾಗ ಏಸ್ ಬರಬಾರ್ದು. ಹೌದಾ? ಹಾಗೆ ನೋಡಿ ಫಸ್ಟಿಗೆ ಕಾರ್ಡ್ಸ್ ಆರ್ ಡ್ರಾನ್ ಒನ್ ಆಫ್ಟರ್ ಅದರ್ ಟಿಲ್ ಆ್ಯನ್ ಏಸ್ ಈಸ್ ಒಬ್ಟೈನ್ಡ್ ಅಂತ ಹೇಳಿದ್ದಾರೆ. ಅಂದರೆ ಫಸ್ಟ್ ನೋಡಿ 27th ಒಂದೇ ಏಸ್ ಆಗಬೇಕು ತಾನೆ. ಹಾಗಾದರೆ ಫಸ್ಟು ಇದು ಪ್ರಾಬ್ಲಮ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಪ್ರಾಬಬಿಲಿಟಿ ಆಫ್ ನಾಟ್ ಗೆಟಿಂಗ್ ಏಸ್ ಆಫ್ ಫಸ್ಟ್ 26 ಕಾರ್ಡ್ಸ್ ಅಂತ ಹೇಳಿದ್ರು. ನೋಡಿ ಒಟ್ಟು ನಾಟ್ ಏಸ್ ಎಷ್ಟಿದೆ ನಮಗೆ ನೋಡಿ, ನಾಟ್ ಏಸ್ ಕಾರ್ಡ್ ಹೌದಾ ಎಷ್ಟು ಬರುತ್ತೆ ಅಂದರೆ 26. ಹೌದಾ? ನಾಟ್ ಏಸ್ ಕಾರ್ಡ್ ಎಷ್ಟಿದೆ ನಮಗೆ, 48 ಬರುತ್ತೆ. ಹೌದಾ? 4 ಕಾರ್ಡ್ಸ್ ಅಷ್ಟೇ ಏಸ್ ಇರೋದು. ಹಾಗಾದ್ರೆ ನಾಟ್ ಏಸ್ ಕಾರ್ಡ್ 48 ಇದೆ. ಹೌದಾ? ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ದಟ್ ಇಂಪ್ಲೈಸ್ ನೋಡಿ ಫಸ್ಟ್ 26 ಕಾರ್ಡ್ಸ್ ಏನಾಗಿರ್ಬೇಕು ನಮಗೆ ಅಲ್ಲಿ ಏಸ್ ಕಾರ್ಡ್ ಬರಬಾರ್ದು. ಅಂದರೆ ಈ 48ಅಲ್ಲೇ ನಾವು 26ನ ಸೆಲೆಕ್ಟ್ ಮಾಡ್ಬೇಕು ತಾನೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊತೀನಿ ಅಂದರೆ ನಾವೀಗ 48ಅಲ್ಲಿ 26ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅವಾಗ ಈಸಿಯಾಗಿ ಬಂದ್ಬಿಡುತ್ತೆ.
ನೋಡಿ ಹಾಗಾದ್ರೆ ಲೆಟ್ ಎ ಬಿ ಅನ್ ಈವೆಂಟ್ನ ಏನು ತೊಗೊತೀನಿ ಅಂದರೆ ನಾಟ್ ಗೆಟಿಂಗ್ ಏಸ್ ಅಂತ ತೊಗೊತೀನಿ, ಹೌದಾ? ಇನ್ ಫಸ್ಟ್ 26 ಕಾರ್ಡ್ ನಾಟ್ ಗೆಟಿಂಗ್ ಏಸ್ ಇನ್ ಫಸ್ಟ್ 26 ಕಾರ್ಡ್ಸ್, ಹೌದಾ? ದಟ್ ಇಂಪ್ಲೈಸ್ ಎನ್ ಆಫ್ ಎ ಏನಾಗ್ಬಿಡುತ್ತೆ ಅಂದರೆ ಈಗ, ಹೌದಾ? ಎನ್ ಆಫ್ ಎ ಏನಾಗ್ಬಿಡುತ್ತೆ 48 26 ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡಬೇಕು, ಹೌದಾ? 48C 26 ಆಗುತ್ತೆ ಸರ್, ಹೌದಾ? ನೆಕ್ಸ್ಟ್ ನೋಡಿ ಎನ್ ಆಫ್ ಎಸ್ ಏನಾಗುತ್ತೆ ಅಂದರೆ 26 ಕಾರ್ಡ್ನ ಡ್ರಾ ಮಾಡ್ಬೇಕು ತಾನೆ. ಹಾಗಾದ್ರೆ ನಾವು ಎನ್ ಆಫ್ ಎಸ್ ಅಂದರೆ 52 26, ಹೌದಾ? ಇದು ನೋಡಿ ಪ್ರಾಬಿಲಿಟಿ ಆಫ್ ಎ ಕೇಳಿದಾರೆ ಅಷ್ಟೇ, ಡೈರೆಕ್ಟಾಗಿ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗುತ್ತೆ. ಅದೇ ಕೇರ್ಫುಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಪಿ ಆಫ್ ಎ ಅಂದರೆ ಎನ್ ಆಫ್ ಎ ಬೈ ಎನ್ ಆಫ್ ಎಸ್, 48C 26 ಬೈ 52C 26, ಹೌದಾ? ನೋಡಿ ಈಸಿಯಾಗಿ ಯಾವ ಥರ ಸಿಂಪ್ಲಿಫೈ ಮಾಡ್ಬೋದು ಅಂದರೆ 48C 26ನ ಡೈರೆಕ್ಟ್ ಫಾರ್ಮುಲಾನೇ ಅಪ್ಲೈ ಮಾಡಿ. 48 ಫ್ಯಾಕ್ಟೋರಿಯಲ್ ಬೈ 48 ಮೈನಸ್ 26 ಫ್ಯಾಕ್ಟೋರಿಯಲ್ ಇಂಟು 26 ಫ್ಯಾಕ್ಟೋರಿಯಲ್, ಇದು ಅಷ್ಟೇ. 52 ಫ್ಯಾಕ್ಟೋರಿಯಲ್ ಬೈ 52 ಮೈನಸ್ 26 ಫ್ಯಾಕ್ಟೋರಿಯಲ್ ಇಂಟು 26 ಫ್ಯಾಕ್ಟೋರಿಯಲ್. 26 ಫ್ಯಾಕ್ಟೋರಿಯಲ್ 26 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಇದು 48 ಫ್ಯಾಕ್ಟೋರಿಯಲ್ ಬೈ 48 ಮೈನಸ್ 26 ಅಂತ ಹೇಳಿದ್ರೆ 22 ಬರುತ್ತಲ್ಲ, 22 ಫ್ಯಾಕ್ಟೋರಿಯಲ್ ಇಂಟು ಮಾಡಿದ್ರೆ ರೆಸಿಪ್ರೋಕಲ್ ಆಗುತ್ತಲ್ಲ, 52 ಮೈನಸ್ 26 ನ್ಯೂಮರೇಟರ್ ಬರುತ್ತೆ. 52 ಮೈನಸ್ 26 ಅಂದರೆ 26 ಫ್ಯಾಕ್ಟೋರಿಯಲ್ ಬೈ 52 ಫ್ಯಾಕ್ಟೋರಿಯಲ್, ಹೌದಾ? ನೋಡಿ ಸಿಂಪ್ಲಿಫೈ ಮಾಡಬೇಕಷ್ಟೇ. 48 ಫ್ಯಾಕ್ಟೋರಿಯಲ್ ಬೈ 22 ಫ್ಯಾಕ್ಟೋರಿಯಲ್ ಹಾಗೆ ಬರಿತೀನಿ. 26ನ 26 ಇಂಟು 25 ಇಂಟು 24 ಇಂಟು 23 ಇಂಟು 22 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ. ಇದು ಅಷ್ಟೇ 52 ಇಂಟು 51 ಇಂಟು 50 ಇಂಟು 49 ಇಂಟು 48 ಫ್ಯಾಕ್ಟೋರಿಯಲ್, ಹೌದಾ? 48 ಫ್ಯಾಕ್ಟೋರಿಯಲ್ಲು 22 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು, ಹೌದಾ? ಇದನ್ನು ಸಿಂಪ್ಲಿಫೈ ಮಾಡಬೇಕಷ್ಟೇ. 26 1s 26 2s, 25 1s 25 2s, 2 1s 2 12s, 2 1s 2 6s, 3 17s 3 2s. ಇನ್ಯಾವುದೋ ಡಿವೈಡ್ ಆಗಲ್ಲ ಅಂದರೆ 2 ಇಂಟು 23 ಬೈ 17 ಇಂಟು 49 ಉಳಿಯುತ್ತೆ, ಹೌದಾ? 2 ಇಂಟು 23 ಅಂದರೆ 46 ಬರುತ್ತೆ. ಬಟ್ ನ್ಯೂಮರೇಟ್ರಲ್ಲಿ 46 ಇರೋದು ಒಂದೇ ಒಂದಲ್ಲಿ, ಇದು 153 ಬರ್ಬೋದು. ಆಪ್ಷನ್ ಎ ಬರ್ತದೆ ಅಷ್ಟೇ. ನೋಡಿ ಕಾಂಬಿನೇಷನ್ ಯೂಸ್ ಮಾಡಿಕೊಂಡು ಕೇರ್ಫುಲ್ಲಾಗಿ ಸಿಂಪ್ಲಿಫೈ ಮಾಡಬೇಕಷ್ಟೇ, ಈಸಿ ಇದೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ $50. So in order to get at least once ahead with probability greater than or equal to 0.9, the minimum number of times a coin need to be tossed is ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಕೇರ್ಫುಲ್ಲಾಗಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಏನು ಕೊಟ್ಟಿರೋದು ಅಂದರೆ ಗಿವನ್ ಪ್ರಾಬಬಿಲಿಟಿ ಆಫ್ ಅಟ್ಲೀಸ್ಟ್ ಒನ್ ಹೆಡ್ ಅಂತ ಹೇಳಿದಾರೆ ತಾನೆ. ಅಟ್ಲೀಸ್ಟ್ ಒನ್ ಹೆಡ್ ಈಸ್ ಏನಾಗಿರಬೇಕು, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.9, ಹೌದಾ? ಅಟ್ಲೀಸ್ಟ್ 1 ಅಂತ ಹೇಳಿದ್ರೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತೇಳಿ, ಹೌದಾ? ಹಾರ್ ಇದನ್ನು ಈ ಥರ ಬರೀಬೋದಾ? 1 ಮೈನಸ್ ಪ್ರಾಬಬಿಲಿಟಿ ಆಫ್ ನೋ ಹೆಡ್ ಬರೀಬೋದಲ್ಲ.
ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.9. ಪ್ರಾಲಿಟಿ ಆಫ್ ನೋ ಹೆಡ್ ಅಂತ ಹೇಳಿದ್ರೆ ಎಲ್ಲದು ಏನಾಗಿರಬೇಕು, ಟೇಲ್. ಹೌದಾ, ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ನಮಗೆ. ಹೌದಾ, ಇದನ್ನು ಈಗ n ನಂಬರ್ ಆಫ್ ಟೈಮ್ಸ್ ಅಂತ ತೊಗೊಂಡಿರ್ತೀನಿ ಅಷ್ಟೇ. ಆ ಎನ್ನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಇಲ್ಲಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.9. ಯಾಕೆ ಅಂದರೆ ಅಲ್ಲಿ ಏನಂತ ಹೇಳೋದು, ದ ಮಿನಿಮಮ್ ನಂಬರ್ ಆಫ್ ಟೈಮ್ಸ್ ಎ ಕಾಯಿನ್ ನೀಡ್ ಟು ಬಿ ಟಾಸ್ಡ್ ಅಂತ ಹೇಳಿದ್ದಾರೆ. ಹೌದಾ, ಅಂದರೆ ಎಷ್ಟು ಟೈಮ್ ಟಾಸ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ. ಈಗ n ಟೈಮ್ ಟಾಸ್ ಮಾಡಿದ್ದೀನಿ ಅಂತ ತೊಗೊತೀನಿ. ಹಾಗಾದ್ರೆ n ಟೈಲ್ 1 ಮೈನಸ್ ಪಿ ಆಫ್ n ಟೈಲ್ ಅಂತ ತೊಗೊಂಡಿದ್ದೀನಿ. ಹಾಗಾದ್ರೆ ಪ್ರಾಬಿಲಿಟಿ ಆಫ್ ಟೈಲ್ ಇಸ್ 1/2 ತಾನೆ. ಹಾಗಾದ್ರೆ ಇದೇನಾಗ್ಬೋದು, 1/2 ಇಂಟು 1/2 ಇಂಟು 1/2 ಅಪ್ ಟು n ಟೈಮ್ಸ್. ಹೌದಾ, ಹಾಗಾದ್ರೆ ಇದನ್ನೇನು ಬರಿತೀವಿ, 1 ಮೈನಸ್ 1/2 ಪವರ್ n ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.9. ಇನ್ನು ಈ ಕಡೆ 0.9 ಈ ಕಡೆ ತೊಗೊಂಡೆ ಅಂದರೆ 1 ಮೈನಸ್ 0.9 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/2 ಪವರ್ n. 1 ಮೈನಸ್ 0.9 ಅಂದರೆ 0.1 ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/2 ಪವರ್ n. ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕು. 0.1 ಅಂದರೆ ಹೇಗೆ ಬರಿಬೋದು, 1/10 ಬರಿಬೋದಲ್ಲ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1/2 ಪವರ್. ಎರಡು ರೆಸಿಪ್ರೋಕಲ್ ಮಾಡಿಕೊಂಡೆ ಅಂದರೆ ಇಲ್ಲಿ ಏನು ಬರುತ್ತೆ, 2 ಪವರ್ n ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಅಥವಾ 10 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಪವರ್ n. ಹೌದಾ, ಹಾಗಾದ್ರೆ n ಎಷ್ಟಾಗ್ಬೋದು, n ಗೆ 1 ಅಂತೂ ತೊಗೊಳಕ್ಕೆ ಬರೋಲ್ಲ. n ಗೆ 2 ತೊಗೊಂಡ್ವಿ ಅಂದರೆ 10 ಲೆಸ್ ದೆನ್ ಆರ್ ಈಕ್ವಲ್ ಟು 4 ತಪ್ಪಾಗುತ್ತೆ. 3ನೂ ತೊಗೊಳಕ್ಕೆ ಬರೋಲ್ಲ. ಮಿನಿಮಮ್ ಅಂದರೆ n ಗೆ 4 ತೊಗೋಬೋದು ಅಷ್ಟೇ. n ಈಕ್ವಲ್ ಟು 4 ಬರ್ತದೆ ಒಂದು ಆಪ್ಷನ್ ಸಿ. ಆಯ್ತಲ್ಲ, ನೋಡಿ ಇಲ್ಲಿ ಅಟ್ಲೀಸ್ಟ್ 1 ಹೆಡ್ ಅಂತ ಹೇಳಿದಾರಲ್ಲ, ಅಲ್ಲಿ ಏನು ತೊಗೋಬೇಕು ಅಂದರೆ 1 ಮೈನಸ್ ಪ್ರಾಬಿಲಿಟಿ ಆಫ್ ನೋ ಹೆಡ್ ಅಂತ ತೊಗೊಳೋದು ಗೊತ್ತಾಗಬೇಕು. ಆಯ್ತಲ್ಲ, ಹೇಗೆ ಮಾಡ್ಕೊಂಡ್ವಿ ಅಂತೇಳಿ. May 51. A digit is chosen out of digits 1, 2, 3, 4 and 5. A second digit is chosen from the remaining 4 digits. Then the probability that an odd digit will be selected both the times is ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ, ಬರೀ ಇದು ಈಸಿ ಇದೆ, ಈ ಥರ ತೊಗೊಳ್ಳಿ ಅಷ್ಟೇ. ಟೋಟಲು 1, 2, 3, 4, 5 ಇದೆ. ಅಂದರೆ 1, 3, 5, 2, 4 ಈವನ್ ಬೇರೆ ಆಡ್ ಬೇರೆ ಬರ್ಕೊಂಡಿದ್ದೀನಿ ಅಷ್ಟೇ. ಹೌದಾ, ನೋಡಿ ವಿತೌಟ್ ರಿಪಿಟೇಷನ್ ಈ ಡಿಜಿಟ್ ಈಸ್ ಚೂಸನ್ ಔಟ್ ಆಫ್ ಡಿಜಿಟ್ ಇದು. ಹೌದಾ, ಮತ್ತು ಸೆಕೆಂಡ್ ಡಿಜಿಟ್ ಈಸ್ ಚೂಸನ್ ಫ್ರಮ್ ದ ರಿಮೈನಿಂಗ್ 4 ಡಿಜಿಟ್. ರಿಮೈನಿಂಗ್ 4 ಡಿಜಿಟ್ ಅಂತ ಹೇಳಿದ್ದಾರೆ ಅಂದರೆ ಒಂದು ಚೂಸ್ ಮಾಡಿದ ತಕ್ಷಣ 4 ಉಳಿಯುತ್ತೆ, ಅಂದರೆ ಅಲ್ಲಿ ವಿತೌಟ್ ರಿಪಿಟೇಷನ್ ಅಂತ ಹೇಳಿದ್ದಾರೆ ಅಷ್ಟೇ. ದೆನ್ ದ ಪ್ರಾಬಿಲಿಟಿ ದಟ್ ಆನ್ ಆಡ್ ಡಿಜಿಟ್ ವಿಲ್ ಬಿ ಸೆಲೆಕ್ಟೆಡ್ ಬೋತ್, ಅಂದರೆ ಫಸ್ಟು ಆಡ್ ಬರಬೇಕು, ಸೆಕೆಂಡು ಆಡ್ ಬರಬೇಕು. ಆಗ ನೋಡಿ ಟೋಟಲ್ ಎಷ್ಟು ಡಿಜಿಟ್ ಇತ್ತು, 5. ಫಸ್ಟ್ ಒಂದು ಆಡ್ ಸೆಲೆಕ್ಟ್ ಮಾಡಬೇಕು ಅಂದರೆ 3l ಮಾಡಬೇಕು ಇಂಟು ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ 4. ನೆಕ್ಸ್ಟ್ ಮತ್ತೆ ಆಡ್ನೇ ಸೆಲೆಕ್ಟ್ ಮಾಡಬೇಕು. ಆಡ್ ಸೆಲೆಕ್ಟ್ ಮಾಡಬೇಕಂದ್ರೆ ಅಲ್ಲಿ 2 ಪಾಸಿಬಿಲಿಟೀಸ್ ಇರ್ತದೆ ಅಷ್ಟೇ. ಯಾಕಂದರೆ ಒಂದು ಆಡ್ ಆಲ್ರೆಡಿ ಸೆಲೆಕ್ಟ್ ಮಾಡಿರ್ತೀವಲ್ಲ, ಇಷ್ಟು ಬರುತ್ತೆ ಅಷ್ಟೇ. ಸಿಂಪ್ಲಿಫೈ ಮಾಡ್ಕೊಳ್ಳಿ ಬರುತ್ತೆ. 2 1s 2 2s ಅಂದರೆ ಆನ್ಸರ್ 3/10 ಅಂದರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಈಸಿ ಇದೆ, ಆಯ್ತಲ್ಲ. ಎ 6-faced ಡೈ ಈಸ್ ಎ ಬಯಾಸ್ಡ್ ಒನ್. ನೋಡಿ ಬಯಾಸ್ಡ್ ಅಂತ ಹೇಳಿದ್ರೆ ಪ್ರಾಬಿಲಿಟಿ ಆಫ್ ಗೆಟಿಂಗ್ 1, 2 ಎಲ್ಲದು ವೇರಿ ಆಗಿರ್ಬೋದು, ಅದರಲ್ಲಿ ಹೇಗೆ ಬೇಕಾದ್ರೂ ಆಗ್ಬರ್ಬೋದು. ಯಾಕಂದರೆ ಅಲ್ಲಿ ಬಯಾಸ್ಡ್ ಅಂತ ಹೇಳಿದರೆ, ಅನ್ಬಯಾಸ್ಡ್ ಅಂತ ಹೇಳಿದ್ರೆ ಎಲ್ಲ ನಂಬರಿಂದು ಪ್ರೊಬಬಿಲಿಟಿ ಏನಾಗಿರುತ್ತೆ ಅಂದರೆ 1/6. ಹೌದಾ, ಇಲ್ಲಿ ನಮಗೆ ಏನಂತ ಹೇಳಿರೋದ್ರಿಂದ ಬಯಾಸ್ಡ್ ಅಂತ ಹೇಳಿದ್ದಾರೆ. ಹೌದಾ, ಇಟ್ ಈಸ್ ಥ್ರೈಸ್ ಮೋರ್ ಲೈಕ್ಲಿ ಟು ಶೋ ಆ್ಯನ್ ಆಡ್ ನಂಬರ್ ದೆನ್ ಶೋ ಆ್ಯನ್ ಈವನ್ ನಂಬರ್. ಹೌದಾ, ಅಂದರೆ ಪ್ರಾಬಿಲಿಟಿ ಆಫ್ ಈವನ್ ನಂಬರು ಆಡ್ ನಂಬರ್ಗಿಂತ ಕಮ್ಮಿ ಇದೆ ಅಂತ ಹೇಳಿದ್ದಾರೆ. ಎಷ್ಟು ಅಂದರೆ ಥ್ರೈಸ್ ಅಂತ ಹೇಳಿದ್ದಾರೆ. ನೋಡಿ, ಇಟ್ ಈಸ್ ಥ್ರೈಸ್ ಮೋರ್ ಲೈಕ್ಲಿ ಟು ಶೋ ಆ್ಯನ್ ಆಡ್ ನಂಬರ್. ಅಂದರೆ ಇಲ್ಲಿ ಏನು ಕೊಟ್ಟಂಗೆ ಆಯಿತು ಅಂದರೆ ಪ್ರಾಬಿಲಿಟಿ ಆಫ್ ಆಡ್ ನಂಬರ್ ಈಸ್ ಈಕ್ವಲ್ ಟು 3 ಇಂಟು ಪ್ರಾಬಿಲಿಟಿ ಆಫ್ ಈವನ್ ಅಂತ ಹೇಳಿದ್ದಾರೆ. ಹೌದಾ, ಇಟ್ ಈಸ್ ಥ್ರೋನ್ ಟ್ವೈಸ್ ದ ಪ್ರಾಬಿಲಿಟಿ ದಟ್ ದ ಸಮ್ ಆಫ್ ದ ನಂಬರ್ ಇನ್ ದ 2 ಥ್ರೋಸ್ ಈಸ್ ಈವನ್. ಹೌದಾ, ನೋಡಿ ಎರಡು ಈವನ್ ಆಗಬೇಕು ಅಂದರೆ ಸಮ್ ಈವನ್ ಆಗಬೇಕು ಅಂದರೆ ಏನೇನು ಪಾಸಿಬಿಲಿಟಿ ಇದೆ,
ಎರಡು ಈವನ್ ಇರಬೇಕು, ಇಲ್ಲಾಂದ್ರೆ ಎರಡು ಆಡ್ ಇರಬೇಕು. ಹೌದಾ? ಆಡ್ ಪ್ಲಸ್ ಆಡ್ ಏನಾಗ್ಬಿಡುತ್ತೆ ಅಂದ್ರೆ ಈವನ್ನೇ ಬರುತ್ತೆ. ಹೌದಾ? ನೋಡಿ, ಇದನ್ನು ಯೂಸ್ ಮಾಡ್ಕೊಂಡು ಫಸ್ಟು ಪ್ರಾಲಿಟಿ ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಯಾವಾಗಲೂ ಯಾವ ಥರ ಇರಬೇಕು ಅಂದರೆ ಪ್ರಾಲಿಟಿ ಆಫ್ ಆಡ್ ಪ್ಲಸ್ ಪ್ರಾಲಿಟಿ ಆಫ್ ಈವನ್ ಯಾವಾಗಲೂ ಏನಾಗಿರುತ್ತೆ ಅಂದರೆ 1 ಅಂದರೆ 3 ಇಂಟು ಪ್ರಾಲಿಟಿ ಆಫ್ ಈವನ್ ಪ್ಲಸ್ ಪ್ರಾಲಿಟಿ ಆಫ್ ಈವನ್ ಇಸ್ ಈಕ್ವಲ್ ಟು 1, ಅಥವಾ ಪ್ರಾಲಿಟಿ ಆಫ್ ಈವನ್ ಏನು ಬಂದುಬಿಡುತ್ತೆ 1/4 ಬಂತು. ಹೌದಾ? ಹಾಗೆ ಪ್ರಾಲಿಟಿ ಆಫ್ ಆಡ್ ಏನಾಗ್ಬೋದು ಇದನ್ನು ಯೂಸ್ ಮಾಡಿದ್ವಿ ಅಂದರೆ ಫ್ರಮ್ 1 ಪ್ರಾಲಿಟಿ ಆಫ್ ಆಡ್ ಇಸ್ ಈಕ್ವಲ್ ಟು 3/4. ಹೌದಾ? ನೆಕ್ಸ್ಟ್ ಏನು ಕೇಳಿರೋದು, ಸಮ್ ಆಫ್ ದ ನಂಬರ್ ಈಸ್ ಈವನ್ ಆಗಿರ್ಬೇಕು ತಾನೆ. ದೇರ್ಫೋರ್ ನಾವು ಪ್ರಾಲಿಟಿ ಆಫ್ ಸಮ್ ಆಫ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ನಾವು ಪಿ ಆಫ್ ಸಮ್ ಆಫ್ ನಂಬರ್ಸ್ ಈಸ್ ಈವನ್ ಅಂದರೆ ಸಮ್ ಆಫ್ ನಂಬರ್ಸ್ ಈವನ್ ಆಗಬೇಕು ಅಂದರೆ ಏನೇನು ಪಾಸಿಬಿಲಿಟೀಸ್ ಇದೆ. ಈವನ್ ಬರ್ಬೋದು, ಅಥವಾ ಆಡ್ ಬರ್ಬೋದು. ಹೌದಾ? ಈವನ್ ಆಡ್ ಬಂತು ಅಂದರೆ ಆಡ್ ನಂಬರೇ ಬಂದ್ಬಿಡುತ್ತೆ, ಅದಕ್ಕೆ ಅದಂತೂ ಪಾಸಿಬಿಲಿಟಿ ಇಲ್ಲ. ಪ್ರಾಲಿಟಿ ಆಫ್ ಈವನ್ ಅಂದರೆ ಎರಡು ಈವನ್ ತಾನೆ. 1/4 ಇಂಟು 1/4 ಪ್ಲಸ್ 3/4 ಇಂಟು 3/4. ಹೌದಾ? 4 ಇಂಟು 4 LCM ತೊಗೊಂಡೆ ಅಂದರೆ ನ್ಯೂಮರೇಟರ್ 1 + 9 ಬರುತ್ತೆ. and ಆನ್ಸರು 10/16. ಹೌದಾ? 2 ಇಂದ ಡಿವೈಡ್ ಮಾಡಿದೆ ಅಂದರೆ 5/8. ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 53. The probability that the birthdays of 6 person will fall in exactly 2 calendars. ಹೌದಾ? ನೋಡಿ, ಕೇರ್ಫುಲ್ ಆಗಿ ನೋಡ್ಕೋಬೇಕು. ಎಕ್ಸಾಕ್ಟ್ಲಿ 2 ಕ್ಯಾಲೆಂಡರ್ ಮಂತ್ಸ್ ಈಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ದ ಪ್ರಾಬಿಲಿಟಿ ದಟ್ ದ ಬರ್ತ್ಡೇ ಆಫ್ 6 persons ವಿಲ್ ಫಾಲ್ ಇನ್ ಎಕ್ಸಾಕ್ಟ್ಲಿ 2 ಕ್ಯಾಲೆಂಡರ್ ಮಂತ್ಸ್ ಅಷ್ಟೇ ಹೇಳಿದ್ರೆ ತಾನೆ. ನೋಡಿ, ಇಲ್ಲಿ N(s)ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಗೊತ್ತಾಗಬೇಕು. ಅದು ಗೊತ್ತಾಯ್ತು ಅಂದರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ನ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ನೋಡಿ, N(s) ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ N(s) ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ 6 persons ಇದ್ದಾರೆ ತಾನೆ. ಹೌದಾ? ಹೌದಾ? ನೋಡಿ, ಫಸ್ಟ್ ಪರ್ಸನಿಗೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಂದರೆ 12 ಮಂತ್ಸಲ್ಲಿ ಎಲ್ಲಾದರೂ ಬರ್ಬೋದು, ಸೆಕೆಂಡು 12 ಮಂತ್ಸಲ್ಲಿ ಎಲ್ಲಾದರೂ ಬರ್ಬೋದು, ಈ ಥರ ಬರುತ್ತಾನೆ. ಹೌದಾ? ಸರ್, ಎಲ್ಲರಿಗೂ 12 ಪಾಸಿಬಿಲಿಟೀಸ್ ಇದೆ. ಹಾಗಾದರೆ 12 ಇಂಟು 12 ಇಂಟು 12 ಅಪ್ ಟು 6 ಟೈಮ್ಸ್ ಅಂದರೆ ಇದು N(s) 12⁻6 ಬರುತ್ತೆ. ಹೌದಾ? ನೋಡಿ, ಇದನ್ನ ಹೇಗೆ ಬರ್ಕೊಂಡೆ ಅಂತ ಗೊತ್ತಾಗಬೇಕು. ಈಚ್ ಪರ್ಸನಿಗೆ 12 ಪಾಸಿಬಿಲಿಟೀಸ್ ಇದೆ, ಅದಕ್ಕೆ N(s) ಏನಂತ ಬರ್ಕೊತಾ ಇದ್ದೀನಿ 12⁻6. ಹೌದಾ? ನೆಕ್ಸ್ಟ್ ನೋಡಿ, ಈವೆಂಟ್ ನೋಡಿ, ಪರ್ಸನ್ ವಿಲ್ ಫಾಲ್ಸ್ ಇನ್ ಎಕ್ಸಾಕ್ಟ್ಲಿ 2 ಕ್ಯಾಲೆಂಡರ್ ಮಂತ್ಸ್ ಅಂತ ಹೇಳಿದೆ. ಹೌದಾ? ಬರ್ತ್ಡೇ ಏನಾಗಿರ್ಬೇಕು ನಮಗೆ, ಯಾವುದಾದ್ರು 2 ಕ್ಯಾಲೆಂಡರ್ ಮಂತ್ಸಲ್ಲಿ ಬರಬೇಕು. ಎಷ್ಟು? 6 persons ಇಂದು. ಹೌದಾ? ನೋಡಿ, 2 ಕ್ಯಾಲೆಂಡರ್ ಮಂತಲ್ಲಿ ಬರಬೇಕು ಅಂದರೆ ಫಸ್ಟು ಯಾವುದಾದ್ರು 2 ಮಂತ್ನ ಸೆಲೆಕ್ಟ್ ಮಾಡ್ಬೇಕು ತಾನೆ. ಹಾಗೆ ನೋಡಿ, N(a)ನ ಹೇಗೆ ಬರಿತೀನಿ ಅಂದರೆ 12C2. ಹೌದಾ? ಫಸ್ಟ್ ಏನು ಮಾಡ್ಕೊಂಡ್ವಿ ಅಂದರೆ ನಾವು 2 ಮಂತ್ನ ಸೆಲೆಕ್ಟ್ ಮಾಡಿದ್ವಿ. ಹೌದಾ? ಇದೇನಿದು ಸೆಲೆಕ್ಟಿಂಗ್ 2 ಮಂತ್ಸ್ ಇದು. ಸೆಲೆಕ್ಟಿಂಗ್ 2 ಮಂತ್ಸ್. ಹೌದಾ? ಈಗ ನೋಡಿ, 2 ಮಂತ್ ಸಿಕ್ತಷ್ಟೇ. ಇವೆರಡು ಮಂತಲ್ಲೇ 6 ಮೆಂಬರ್ಸಿಂದು ಏನಾಗಿರ್ಬೇಕು ನಮಗೆ, ಬರ್ತ್ಡೇ ಬರಬೇಕು. ಹೌದಾ? ಹಾಗಾದರೆ ನೋಡಿ, 6 ಮೆಂಬರ್ಸಿಗೂ ಹೌದಾ ಎಲ್ಲರಿಗೂ ಈಗ ಎಷ್ಟೆಷ್ಟು ಪಾಸಿಬಿಲಿಟಿ ಇದೆ ಇಲ್ಲಿ ಸೆಲೆಕ್ಟ್ ಮಾಡಿರ್ತೀವಲ್ಲ, ಅವು 2 ಮಂತ್ ಪಾಸಿಬಿಲಿಟಿ ಇರುತ್ತಾನೆ. ಇದಕ್ಕೆ 2 ಇದೆ, ಇದಕ್ಕೂ 2 ಇದೆ, ಇದಕ್ಕೂ 2 ಇದೆ. ಹೌದಾ? ಹಾಗಾದ್ರೆ ಎಷ್ಟು ಬಂತು ನಮಗೆ ಇಲ್ಲಿ 2⁻6 ಪಾಸಿಬಿಲಿಟೀಸ್ ಇದೆಯಲ್ಲ. ಹಾಗೆ ನೋಡಿ, ಬರೀ ಇಷ್ಟೇ ಬರ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದರೆ ಇಲ್ಲಿ ಏನಂತ ಹೇಳಿರೋದಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ 2 ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ಏನಂತ ಹೇಳಿದ್ದಾರೆ ನಮಗೆ ಎಕ್ಸಾಕ್ಟ್ಲಿ 2 ಅಂದರೆ 2 ಮಂತ್ ಬರಲೇಬೇಕು. ಆದರೆ ಇದರೊಳಗೆ ನೋಡಿ, ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಮಂತ್ ಎ ಅಂತ ತೊಗೊತೀನಿ ಒಂದನ್ನು,
ಇನ್ನೊಂದನ್ನು ಮಂತ್ ಬಿ ಅಂತ ಹೇಳ್ತೀವಿ. ಹೌದಾ? ಈಗ ನೋಡಿ, ಎಲ್ಲರದು ನಮಗೆ 6 ಮೆಂಬರ್ಸಿಂದು ಮಂತ್ ಎ ಮತ್ತು ಅದೇ ಥರ 6 ಮೆಂಬರ್ಸಿಂದು ಮಂತ್ ಬಿ ಅಂತ ಬರೋವಂಥ 2 ಪಾಸಿಬಿಲಿಟೀಸ್ ಇದರಲ್ಲಿ ಇದೆ ಇಲ್ಲಿ. ಯಾಕಂದರೆ ಇಲ್ಲಿ ಎಲ್ಲ ಪಾಸಿಬಿಲಿಟೀಸು ಬರಿತಾ ಇದ್ದೀವಿ ನಾವು. ಹೌದಾ? 2 × 2 × 2 ಅಪ್ ಟು 6 ಟೈಮ್ಸ್ ಬರ್ಕೊಂಡ್ವಿ ಅಂದರೆ ಎಷ್ಟು ಪಾಸಿಬಿಲಿಟೀಸ್ ಇದೆ ಅಷ್ಟು ಬರ್ಕೊಂಡಂಗೆ ಆಯಿತು. ಅದರಲ್ಲಿ ಇವೆರಡು ಪಾಸಿಬಿಲಿಟೀಸ್ನ ರಿಮೂವ್ ಮಾಡಬೇಕು ನಾನು. ಮಂತ್ ಎ ಅಲ್ಲಿ ಎಲ್ಲರದು 6 ಪರ್ಸನ್ಸಿಂದು ಬಂತು ಅಂದರೆ ಅದು ನಮಗೆ ಯೂಸ್ ಆಗಲ್ಲ. ಯಾಕಂದರೆ ಇಲ್ಲಿ 2 ಕ್ಯಾಲೆಂಡರ್ ಮಂತ್ಸ್ ಅಂತ ಹೇಳಿದ್ದಾರೆ, 2 ಮಂತ್ಸ್ ಇರಲೇಬೇಕು. ಅದಕ್ಕೆ ಇಲ್ಲಿ ಇದು ಒಂದು ಪಾಸಿಬಿಲಿಟಿ ಮತ್ತು ಇದೊಂದು ಪಾಸಿಬಿಲಿಟಿ, ಎರಡೂ ಪಾಸಿಬಿಲಿಟಿನ ರಿಮೂವ್ ಮಾಡ್ಕೊತೀವಿ. ಇದೇನಾಗುತ್ತೆ ನಮಗಿದು ಎನ್ ಆಫ್ ಎ ಆಗುತ್ತೆ. ಹೌದಾ? ನೋಡಿ, ಫಸ್ಟ್ ಇಲ್ಲಿ ಏನು ಮಾಡ್ಕೊತಾ ಇದ್ದೀವಿ, ಫಸ್ಟ್ ಟೋಟಲ್ ಪಾಸಿಬಿಲಿಟೀಸ್. ಹೌದಾ? 12⁻6 ಆಗುತ್ತೆ. ಯಾಕಂದರೆ ಎಲ್ಲ ಪರ್ಸನ್ಸಿಗೂ 12 ಮಂತ್ಸಲ್ಲಿ ಎಲ್ಲಿ ಬೇಕಾದ್ರೂ ಬರ್ತ್ಡೇ ಬರ್ಬೋದು. ಅದಕ್ಕೆ ಒಬ್ಬೊಬ್ಬರು ಪರ್ಸನಿಗೆ 12 ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ಎನ್ ಆಫ್ ಎಸ್ ಏನಾಗ್ಬಿಡುತ್ತೆ ನಮಗೆ ಅಲ್ಲಿ 12⁻6 ಆಯಿತು. ಹೌದಾ? ಅದೇ ನಮಗೆ ನೋಡಿ, ಎನ್ ಆಫ್ ಎ ಕೇರ್ಫುಲ್ಲಾಗಿ ಬರೀಬೇಕು. 2 ಮಂತ್ಸಲ್ಲೇ ಬರಬೇಕು 6 ಮೆಂಬರ್ಸಿಂದ. ಆ 2 ಮಂತ್ಸ್ ಯಾವುದು ಅಂತ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ನಾವು 2 ಮಂತ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ 12C2 ಮಾಡ್ಕೊಂಡ್ವಿ. ನೆಕ್ಸ್ಟ್ ಆ 2 ಮಂತ್ಸಲ್ಲೇ 6 ಪರ್ಸನ್ಸಿಂದು ಬರ್ತ್ಡೇ ಬರಬೇಕು ಅಂದರೆ ಎಲ್ಲರಿಗೂ 2 ಪಾಸಿಬಿಲಿಟೀಸ್ ಇದೆ ತಾನೆ. ಅದಕ್ಕೆ 2⁻6 ಬರ್ಕೊಂಡ್ವಿ. ಅಲ್ಲೇನಾದ್ರು ಪರ್ಸನ್ ವಿಲ್ ಫಾಲ್ಸ್ ಇನ್ 2 ಕ್ಯಾಲೆಂಡರ್ ಮಂತ್ಸ್ ಅಷ್ಟೇ ಹೇಳಿದರು ಅಂತ ಹೇಳಿದರೆ ಅವಾಗ ನಾವು ಇಲ್ಲಿ 2⁻6 ಅಷ್ಟೇ ಬರಿತಿದ್ವಿ. ಆದರೆ ಇಲ್ಲೇನಂತ ಹೇಳಿರೋದು ಎಕ್ಸಾಕ್ಟ್ಲಿ 2 ಅಂದರೆ 2 ಮಂತ್ಸ್ ಇರಲೇಬೇಕು. 2 ಮಂತ್ಸ್ ಇರಲೇಬೇಕು ಅಂದರೆ ಅಲ್ಲಿ ಏನು ಬರುತ್ತೆ ನಮಗೆ, ಎಲ್ಲರದು ಒಂದೇ ಮಂತಲ್ಲಿ ಬರುತ್ತಲ್ಲ ಆ ಥರ ಪಾಸಿಬಿಲಿಟೀಸ್ನ ರಿಮೂವ್ ಮಾಡಬೇಕಲ್ಲಿ. ಅದಕ್ಕೆ -2 ಮಾಡ್ತಾಯಿದ್ವಿ. ಹೌದಾ? ಇದಾಯಿತು. ಹಾಗಾದ್ರೆ ಪ್ರಾಬಿಲಿಟಿ ಏನಾಗ್ಬಿಡುತ್ತೆ ಅಂದರೆ ದೇರ್ಫೋರ್ ಪಿ ಆಫ್ ಎ ಇಸ್ ಈಕ್ವಲ್ ಟು 12C2 ಇಂಟು 2⁻6 ಅಂದರೆ 64 ಬರುತ್ತಲ್ಲ, -2 ಡಿವೈಡೆಡ್ ಬೈ 12⁻6. ಇದು ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ಸಿಂಪ್ಲಿಫೈ ಮಾಡ್ಕೊಂಡು ಕೊಟ್ಟಿದ್ದಾರೆ. ಅಂದರೆ 12C2 ಅಂದರೆ 12 × 11/2 ಇಂಟು 64 - 2 ಅಂತ ಹೇಳಿದ್ರೆ 62/12⁻6. 2 1s are 2, 31s 112 112 ಕ್ಯಾನ್ಸಲ್ ಆಗಿಬಿಡುತ್ತೆ ಇಲ್ಲಿ. ಆದರೆ ಇಲ್ಲಿ ಏನು ಬರುತ್ತೆ ಅಂದರೆ ಡಿನಾಮಿನೇಟರ್ 12⁻5, ನ್ಯೂಮರೇಟರ್ 11 × 31 ಅಂದರೆ 341 ಬರುತ್ತಲ್ಲ. 341/12⁻5 ಅಂದರೆ ಆಪ್ಷನ್ ಡಿ ಬರ್ತದೆ. ಗೊತ್ತಾಯ್ತಲ್ಲ? ನೋಡಿ ಹೇಗೆ ಮಾಡ್ಕೊಂಡ್ವಿ ಅನ್ನೋ ಐಡಿಯಾ ಗೊತ್ತಾಗಬೇಕಷ್ಟೇ ಇಲ್ಲಿ. ನೆಕ್ಸ್ಟ್ ನೋಡಿ 54. ಇಫ್ 1 + 4p/4, 1 - p/4, 1 - 2p/2 are probabilities of 3 ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ದಾರೆ ಅಂದರೆ ಇಂಟರ್ಸೆಕ್ಷನ್ ಎಲ್ಲ 0 ಆಗಿರುತ್ತೆ ಅಂತೇಳಿ. ದೆನ್ ನೋಡಿ ಪಿ ವ್ಯಾಲ್ಯೂ ಎಲ್ಲಿಂದ ಎಲ್ಲಿ ತನಕ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ನೋಡಿ ಇಲ್ಲಿ ಈ ಥರ ಬರ್ಕೊಂಡ್ಬಿಡ್ತೀನಿ ನಾನಿಲ್ಲಿ. ಪಿ ಆಫ್ ಎನ 1 + 4p/4, ಪಿ ಆಫ್ ಬಿ ಅಂದರೆ 1 - p/4, ಪಿ ಆಫ್ ಸಿ ಅಂದರೆ 1 - 2p/2. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೋಬೇಕಷ್ಟೇ. ಈಗ ನೋಡಿ ಎಷ್ಟೊಂದು ಕೇಸ್ ಬರುತ್ತೆ, ಅಷ್ಟೋ ಕೇಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ತೀವಿ. ನೋಡಿ ಕೇಸ್ 1ನಲ್ಲಿ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಬರೀಬೋದಾ? ಯಾಕಂದರೆ ಪ್ರಾಬಿಲಿಟಿ ವ್ಯಾಲ್ಯೂ ಯಾವಾಗ 0 to 1 ಬರುತ್ತಾನೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು, 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 + 4p/4 ಲೆಸ್ ದೆನ್ ಆರ್ ಈಕ್ವಲ್ ಟು 1. 4ಇಂದ ಮಲ್ಟಿಪ್ಲೈ ಮಾಡಿದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 + 4p ಲೆಸ್ ದೆನ್ ಆರ್ ಈಕ್ವಲ್ ಟು 4. ಹೌದಾ? ಎಲ್ಲ ಕಡೆ -1 ಮಾಡ್ಕೊತೀನಿ. ಅವಾಗಿಲ್ಲಿ -1 ಲೆಸ್ ದೆನ್ ಆರ್ ಈಕ್ವಲ್ ಟು 4p ಲೆಸ್ ದೆನ್ ಆರ್ ಈಕ್ವಲ್ ಟು 3 ಡಿವೈಡಿಂಗ್ ಬೈ 3 ಮಾಡಿದೆ ಅಂದರೆ -1/3 ಲೆಸ್ ದೆನ್ ಆರ್ ಈಕ್ವಲ್ ಟು p ಲೆಸ್ ದೆನ್ ಆರ್ ಈಕ್ವಲ್ ಟು 3/4. ಇದು 1 ಆಯಿತು. ಅದೇ ಥರ ನೋಡಿ ಪಿ ಆಫ್ ಬಿನೂ ತೊಗೊತೀನಿ. ನೆಕ್ಸ್ಟು ಕೇಸ್ 2ಅಲ್ಲಿ 0
0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದ್ಕೊಂಡೆ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ ಪಿ ಬೈ 4 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮಲ್ಟಿಪ್ಲೈ ಬೈ 4 ಮಾಡಿದೆ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಹೌದಾ. ಎಲ್ಲ ಕಡೆ -1 ಮಾಡಿದೆ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದಾಗ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಲ್ಲ 1 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -3 ಅಂದರೆ ಇಲ್ಲೇನು ಬರಿತೀವಿ -3 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಹೌದಾ. ಇದನ್ನ 2 ಅಂತ ತೊಗೊತೀವಿ, 2 ಆಯಿತು. ನೆಕ್ಸ್ಟ್ ನೋಡಿ ಕೇಸ್ 3. ಝೀರೋ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಸಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ 2p ಬೈ 2 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮಲ್ಟಿಪ್ಲೈ ಬೈ 2 ಮಾಡಿದೆ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 ಮೈನಸ್ 2p ಲೆಸ್ ದೆನ್ ಆರ್ ಈಕ್ವಲ್ ಟು 2 ಹೌದಾ. ನೋಡಿ ಎಲ್ಲ ಕಡೆ -1 ಮಾಡಿದೆ ಅಂದರೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 2p ಲೆಸ್ ದೆನ್ ಆರ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ -2 ಮಾಡಿದೆ ಅಂದರೆ 1/2 greater than or equal to p greater than or equal to -1/2 and that implies minus half less than or equal to p less than or equal to 1/2 ಬಂತು ಹೌದಾ. ನೋಡಿ ಈಕ್ವೇಷನ್ 1ನಲ್ಲಿ 1/4 ಆಗಬೇಕು, ಡಿವೈಡಿಂಗ್ ಬೈ 4 ಮಾಡ್ತಾ ಇದೀವಲ್ಲ. ಇಷ್ಟು ಬಂದಿದೆಯಲ್ಲ ನೋಡಿ, ಇದನ್ನು 3 ಅಂತ ತೊಗೊತೀನಿ ಈಗ. ನೋಡಿ ಬರೀ ಇಷ್ಟೇ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. ಇನ್ನೊಂದಿದೆ, ಯಾಕಂದರೆ ನಾವು ಇಲ್ಲಿ ಎಲ್ಲೂ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ನ ಯೂಸ್ ಮಾಡಿಲ್ಲ ನಾವು ಹೌದಾ. ಯಾಕೆ ನೋಡಿ ಕೇಸ್ 4ಅಲ್ಲಿ ಏನು ತೊಗೊತೀವಿ ಅಂದರೆ ನೋಡಿ 0 ಲೆಸ್ ದೆನ್ ಆರ್ ಈಕ್ವಲ್ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಹೌದಾ. ಯಾಕಂದರೆ ಯೂನಿಯನಿಂದ ಪ್ರಾಬಬಿಲಿಟಿ ಮ್ಯಾಕ್ಸಿಮಮ್ ಅಂದರೆ 1 ಬರ್ಬೋದು, ಮಿನಿಮಮ್ ಅಂದರೆ 0 ಬರ್ಬೋದು ಹೌದಾ. 0 to 1 ತೊಗೊಂಡಿದ್ದೀವಿ ಅಷ್ಟೇ. ಹಾಗಾದ್ರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಅಂತ ಹೇಳಿದ್ದಾರೆ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಏನಾಗ್ಬಿಡುತ್ತೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಬರುತ್ತೆ ಹೌದಾ. ನಾನು ನೋಡಿ ಮೂರನ್ನ ಆ್ಯಡ್ ಮಾಡಿದೆ ಅಂದರೆ ಇಲ್ಲಿ ಏನು ಬರ್ಬೋದು, 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 + 4p/4 ಇಲ್ಲಿದೆ ಹೌದಾ, ಪ್ಲಸ್ 1 ಮೈನಸ್ p/4 ಪ್ಲಸ್ 1 ಮೈನಸ್ 2p/2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಹೌದಾ. ನೋಡಿ ಮಲ್ಟಿಪ್ಲೈ ಬೈ 4 ಮಾಡಿದೆ ಅಂದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 + 4p ಪ್ಲಸ್ 1 ಮೈನಸ್ p ಪ್ಲಸ್ 2 ಇಂದ ಮಲ್ಟಿಪ್ಲೈ ಮಾಡಬೇಕು, 2 ಮೈನಸ್ 4p ಹೌದಾ, ಲೆಸ್ ದೆನ್ ಆರ್ ಈಕ್ವಲ್ ಟು 4 ಬರುತ್ತಲ್ಲ. ಮಲ್ಟಿಪ್ಲೈ ಬೈ 4 ಮಾಡಿಕೊಂಡೆ, ಪ್ಲಸ್ 4p ಮೈನಸ್ 4p ಕ್ಯಾನ್ಸಲ್ಲು. ಹಾಗಾದ್ರೆ ಇದು 0 ಲೆಸ್ ದೆನ್ ಆರ್ ಈಕ್ವಲ್ 1 + 1 2 2 + 2 is 4 ಮೈನಸ್ ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 4 ಹೌದಾ. ಎಲ್ಲ ಕಡೆ -4 ಮಾಡಿದೆ ಅಂದರೆ ಇದೇನು ಬರುತ್ತೆ, -4 ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಮಲ್ಟಿಪ್ಲೈ ಬೈ ಮೈನಸ್ ಮಾಡಿದೆ ಅಂದರೆ 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಪಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಥವಾ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಇದು ಈಕ್ವೇಷನ್ ನಂಬರ್ 4. ನೋಡಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಈಗ ಏನು ಬರುತ್ತೆ ಅಂತೇಳಿ ನಂಬರ್ ಲೈನ್ ಥಿಂಕ್ ಮಾಡ್ಕೊಂಡ್ಬಿಟ್ರೆ ಬಂದ್ಬಿಡುತ್ತೆ ಹೌದಾ. ನೋಡಿ ಈಗ ನಂಬರ್ ಲೈನ್ ಬರ್ಕೊತಿದ್ದೀನಿ. ಇದು ಫ್ರಮ್ ಕೇಸ್ 1 2 3 ಆ್ಯಂಡ್ 4 ಹೌದಾ. ನೋಡಿ ಇಲ್ಲಿ ಕೇಸ್ 4ಅಲ್ಲಿ ಏನು ಹೇಳ್ತಿದೆ, 0 to 4 ಇರಬೇಕು ಹೌದಾ. 0 to ಇದೆಲ್ಲ 4 ಬರುತ್ತೆ ಅಂದ್ಕೊತೀನಿ. ಹೌದಾ, 0 to 4 ಇಷ್ಟರೊಳಗೆ ಇರಬೇಕಿದು. ನೆಕ್ಸ್ಟ್ ನೋಡಿ ಕೇಸ್ 3 ಏನು ಹೇಳುತ್ತೆ, -1/2 to +1/2 ಹೌದಾ. -1/2 to +1/2 ಇಲ್ಲೆಲ್ಲ -1/2 ಬರುತ್ತೆ ಅಂದ್ಕೊಳ್ಳಿ, ಇಲ್ಲೆಲ್ಲ +1/2 ಬರುತ್ತೆ ಅಂದ್ಕೊಳ್ಳಿ, ಇಷ್ಟರೊಳಗೆ ಇರಬೇಕು ಹೌದಾ. ಕೇಸ್ 2 ಏನು ಹೇಳುತ್ತೆ, -3 to 1 ಅಂತ ಹೇಳ್ತಿದೆ ಹೌದಾ.
ನೋಡಿ ಇಲ್ಲೆಲ್ಲೋ -3 ಇದೆ ಅನ್ಕೋತೀನಿ ಜಸ್ಟು. ಇದು 1 -3 to 1 ಇರಬೇಕು, ಹೌದಾ? ನೆಕ್ಸ್ಟ್ ಇನ್ನೊಂದು ಕೇಸ್ 1 ಏನು ಹೇಳುತ್ತೆ? -1/4 to 3/4. 3/4 ಅಂದರೆ ಇಲ್ಲೆಲ್ಲ ಬರ್ಬೋದು, ಹೌದಾ? -1/4 ಅಂತ ಹೇಳಿದ್ರೆ -0.25 ಅಂದರೆ ಇಲ್ಲೆಲ್ಲ ಬರುತ್ತೆ. ಸರ್ ನೋಡಿ, ಎಲ್ಲದರಲ್ಲೂ ಕಾಮನ್ ಏನು ಬರುತ್ತೆ ನಮಗೆ? ಎಲ್ಲದರಲ್ಲೂ ಕಾಮನ್ 0 to 1/2 ಬರ್ತಿದೆಯಲ್ಲ ಇದರಲ್ಲಿ. 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು 1/2 ಬಂತು, ಹೌದಾ? ನೋಡಿ ಹಾಗಾದರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಲೆಸ್ ದೆನ್ ಆರ್ ಈಕ್ವಲ್ ಟು ಹಾಫ್ ಬರುತ್ತೆ. ನೋಡಿ ಇಲ್ಲಿಲ್ಲ, ಅದಕ್ಕೆ ಆನ್ಸರು ನನ್ ಆಫ್ ದೀಸ್ ಬರಬೇಕಷ್ಟೆ.